Okay, greet you all in the precious name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. Turn your Bible again to Ephesians 2nd chapter verse 8. ನಿಮ್ಮ ಸತ್ಯವೇದವನ್ನು ತಿರುಗಿ ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸಿರಿ. For by grace are you saved through faith, and that not of yourself, it is a gift of God. ನಂಬಿಕೆ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ದಾನವೇ. Hallelujah. All of you say in English, I am saved, by grace, through faith. ನಾನು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. How we got our salvation? ನಮ್ಮ ರಕ್ಷಣೆ ನಮಗೆ ಹೇಗೆ ಸಿಕ್ಕಿತು? Grace provided. ಕೃಪೆ ಒದಗಿಸಿಕೊಟ್ಟಿತು. By faith we have taken. ನಂಬಿಕೆಯಿಂದ ನಾನು ತೆಗೆದುಕೊಂಡಿದ್ದೇನೆ. Now all the blessings in our life, we are going to get in the same pattern. ನಮ್ಮ ಜೀವಿತ ಎಲ್ಲಾ ಆಶೀರ್ವಾದಗಳು ಈ ರೀತಿಯಾಗಿ ನಾವು ಹೊಂದಿಕೊಳ್ಳುತ್ತೇವೆ. Grace will provide, by faith we will take. ಕೃಪೆ ಒದಗಿಸಿಕೊಡ್ತದೆ, ನಾವು ನಂಬಿಕೆಯ ಮೂಲಕ ಅದನ್ನು ತೆಗೆದುಕೊಳ್ಳುತ್ತೇವೆ. Hallelujah. I told you Tuesday night I teach more on doctrine. It will be a foundation for you. It will be a foundation to serve the Lord Jesus Christ. ನಾನು ನಿಮಗೆ ಹೇಳಿದ್ದೇನೆ, ಮಂಗಳವಾರ ಸಾಯಂಕಾಲ ಸಮಯದಲ್ಲಿ ನಾನು ಹೆಚ್ಚಾಗಿ ತತ್ವಗಳ ಕುರಿತಾಗಿ ನಾನು ನಿಮಗೆ ಕಲಿಸಿಕೊಡುತ್ತೇನೆ ಎಂಬುದಾಗಿ. Because we need clarity. Once if you understand, then you will preach nicely. ನಮಗೆ ಸ್ಪಷ್ಟತೆ ಬೇಕು. ಯಾವಾಗ ನಮಗೆ ಸ್ಪಷ್ಟತೆ ಸಿಗ್ತದೆ, ನಾವು ಕಲಿಸಲಿಕ್ಕೆ ನಮಗೆ ಸುಲಭವಾಗುತ್ತದೆ. Sometimes God will speak to you. ಕೆಲವೊಮ್ಮೆ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾರೆ. What God speaks to you, you should understand. ದೇವರು ನಿಮ್ಮ ಸಂಗಡ ಏನು ಮಾತನಾಡುತ್ತೇನೋ ಅದು ನೀವು ಅರ್ಥ ಮಾಡಿಕೊಳ್ಳಬೇಕು. You should understand and you should put it correctly. ನೀವು ಅದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಅದನ್ನು ತಿಳಿಸಬೇಕು. For that, these doctrines are very important. ಅದಕ್ಕಾಗಿ ತತ್ವಗಳು ಬಹಳ ಮುಖ್ಯವಾಗಿದೆ. Hallelujah. So one thing, one doctrine is about victory over sin. I explained in detail. ಒಂದು ತತ್ವ ಯಾವುದಂದರೆ ನಮಗೆ ಪಾಪದ ಮೇಲೆ ಜಯ ಕುರಿತಾಗಿ ನಾವು ಕಲಿಸಿಕೊಂಡಿದ್ದೇವೆ. How we can have it, how to have victory over temptation. ನಾವು ಶೋಧನೆಗಳ ಮೇಲೆ ಹೇಗೆ ಜಯವನ್ನು ಹೊಂದಬಹುದು ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. So the truth is, we should think that we are already dead to sin. ನಾವು ತಿಳ್ಕೋಬೇಕು, ನಾವು ಈಗಾಗಲೇ ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. Hallelujah. Shall we read it again? Romans 6:11. ನಾವು ತಿರುಗಿ ಓದಿಕೊಳ್ಳುವ ರೋಮ 6ನೇ ಅಧ್ಯಾಯ 8ನೇ ವಚನ. Verse 11. 11ನೇ ವಚನ. Likewise, reckon ye also yourself to be dead indeed unto sin, but alive unto God through Jesus Christ our Lord. ಅದೇ ಪ್ರಕಾರ ನೀವು ಸಹ ಪಾಪದ ಪಾಲಿಗೆ ನಿಜವಾಗಿ ಸತ್ತವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. Hallelujah. ಎಣಿಸಿಕೊಳ್ಳಿರಿ. This is very important. ಎಣಿಸಿಕೊಳ್ಳಿರಿ, ಇದು ಬಹಳ ಮುಖ್ಯವಾಗಿದೆ. How to live a holy life? ಹೇಗೆ ಪವಿತ್ರ ಪರಿಶುದ್ಧ ಜೀವಿತ ಜೀವಿಸುವುದು? You have to think this. ಇದನ್ನು ನೀವು ಯೋಚನೆ ಮಾಡಬೇಕು. What you should think? ಏನನ್ನು ಯೋಚನೆ ಮಾಡಬೇಕು? Look here. ಇಲ್ಲಿ ನೋಡಿ. 1 year I taught on this. It is available in YouTube. You can listen. Now look here. I'm just revising it. Okay. ನಾನು ಪುನಃ ಅದನ್ನು ಹೇಳ್ತಾ ಇದ್ದೀನಿ, ನೀವು ಈ ಕಡೆ ಧ್ಯಾನ ಕೊಡಿ. 1 ವರ್ಷ ಇದು ಟೀಚ್ ಮಾಡಿದ್ದೀನಿ. YouTube ಅಲ್ಲಿ ಕೇಳಬಹುದು. Okay. Listen. We are dead to sin. ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. Say, I am dead to sin. ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. Usually you hear the message, you should die. ಸಹಜವಾಗಿ ನಾವು ಸಂದೇಶ ಈ ರೀತಿಯಾಗಿ ಕೇಳ್ತೀವಿ, ನೀವು ಸಾಯಬೇಕು. You should crucify. ನೀವು ಕ್ರೂಜಿಗೆ ಹಾಕಲ್ಪಡಬೇಕು. Paul says, I am crucified. ಪೌಲನು ಹೇಳ್ತಾನೆ, ನಾನು ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ. See, how can I die for a sin? Is it easy for a man to die for a sin? ತನ್ನ ಪಾಪಕ್ಕಾಗಿ ಮನುಷ್ಯನು ಸಾಯುವುದು ಸುಲಭವಾಗಿದೆಯಾ? It's not easy. ಅದು ಸುಲಭವಲ್ಲ. Very difficult. ತುಂಬಾ ಕಷ್ಟ. He has done it. ಆತನು ಅದನ್ನು ಮಾಡಿದ್ದಾನೆ. He has put my old man to death. ನನ್ನ ಹಳೆ ಮನುಷ್ಯನನ್ನು ಆತನು ಕ್ರೂಜಿಯಲ್ಲಿ ಹಾಕಿದ್ದಾನೆ. Hallelujah. So I believe what Christ's grace has provided. ನಾನು ನಂಬುತ್ತೇನೆ, ಕೃಪೆ ಏನನ್ನು ಒದಗಿಸಿಕೊಟ್ಟಿದೆ ಅದನ್ನು ನಾನು ನಂಬುತ್ತೇನೆ. Grace has put my old man to death. ಕೃಪೆ ನನ್ನ ಹಳೆ ಮನುಷ್ಯನನ್ನು ಮರಣಕ್ಕೆ ಹಾಕಿದೆ. I am dead. Means my old man is dead. ನನ್ನ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ.
ಹೇಳಿದ್ದಾನೆ. But I live in the flesh. ನಾನು ಶರೀರದಲ್ಲಿ ಜೀವಿಸ್ತೇನೆ. We have temptations. ನಮಗೆ ಶೋಧನೆಗಳುಂಟು. When it comes, I tell what the grace has provided. ಅದು ಬಂದಾಗ ನಾನು ಕೃಪೆ ಏನು ಒದಗಿಸಿಕೊಟ್ಟಿದೆ ಅದನ್ನು ನಾನು ಹೇಳ್ತೇನೆ. So I tell I am already dead. ನಾನು ಹೇಳ್ತೇನೆ ನಾನು ಈಗಾಗಲೇ ಸತ್ತು ಹೋಗಿದ್ದೇನೆ. There is one man of God called Saint Augustine. ಒಬ್ಬ ಸಂತನಿದ್ದಾನೆ ಸೇಂಟ್ ಅಗಸ್ಟಿನ್ ಎಂಬುದಾಗಿ. They call him Saint Augustine. Actually, he never called himself as Saint Augustine. ಹಾಗೆ ಸಂತ ಎಂಬುದಾಗಿ ಆತನಿಗೆ ಕರೀತಾರೆ. ಆತನು ಎಂದು ತನ್ನ I read his history. ಆತನ ಚರಿತ್ರೆಯನ್ನು ಓದಿದ್ದೇನೆ. He preached on the scripture. ಈ ವಾಕ್ಯದ ಮೇಲೆ ಆತನು ಬೋಧಿಸಿದ್ದಾನೆ. He had a very bad habit of going to this, prostitution center before he was born again. ತಿರುಗಿ ಹುಟ್ಟುವುದಕ್ಕಿಂತ ಮುಂಚೆ ಆತನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಆತನು ಸುಳೆಗಾರಿಕೆ ಮಾಡೋ ಕಡೆಗೆ ಆತನು ಹೋಗ್ತಾ ಇದ್ದ. He used to go regularly, it seems. ದಿನ ಆತನು ಹೋಗ್ತಾ ಇದ್ದ. He got saved. ಆತನು ರಕ್ಷಣೆ ಹೊಂದಿದ. He stopped going. ಆತನು ನಿಲ್ಲಿಸಿದ ಹೋಗೋದನ್ನು. But one day he happens to be somewhere nearby that those women called him, "Hey Augustine, where are you? Why are you not coming?" ಒಂದು ದಿನ ಹಾದಿಯಲ್ಲಿ ಹೋಗುವಾಗ ಆ ಸ್ತ್ರೀಯರು ಆತನಿಗೆ ಕರೀತಾರೆ, ಅಗಸ್ತಿನ್ ಯಾಕೆ ಈ ಕಡೆ ಬರ್ತಾ ಇಲ್ಲ? What happened to you? ಏನಾಗಿದೆ? He says, "Old Augustine is dead. ಆತನು ಹೇಳ್ತಾನೆ, ಹಳೆ ಅಗಸ್ತಿನ್ ಸತ್ತು ಹೋದ. It is no more I live, but Christ liveth in me." ಈಗ ನಾನು ಜೀವಿಸ್ತು, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. So when we put our faith on what grace has provided, we enjoy holiness. ಕೃಪೆ ಏನನ್ನು ಒದಗಿಸಿ ಕೊಟ್ಟಿದೆ ಎಂಬುದಾಗಿ ನಾವು ನಂಬುವುದಾದರೆ ನಾವು ಶೋಧನೆಗಳ ಮೇಲೆ ಜಯ ಹೊಂದಿಕೊಳ್ಳಬಹುದು. The same way now I am talking about riches and blessing. ಈಗ ನಾವು ಆಶೀರ್ವಾದ ಮತ್ತು ಐಶ್ವರ್ಯ ಕುರಿತಾಗಿ ಕಲಿತಾ ಇದ್ದೇವೆ. See, when we always make again, our prosperity as on legalism. ನಾವು ತಿರುಗಿ ಈ ನಮ್ಮ ಅಭಿವೃದ್ಧಿಯನ್ನು ಒಂದು ನಿಯಮವಾಗಿ ಮಾಡಿಕೊಳ್ಳುತ್ತೇವೆ. If you give, God will give, otherwise God will not give. ನಾವು ಕೊಟ್ಟರೆ ಅಷ್ಟು ದೇವರು ಕೊಡ್ತಾನೆ, ಇಲ್ಲ ದೇವರು ಕೊಡುವುದಿಲ್ಲ. If you don't give, you will be put in prison. ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಸೆರೆಮನೆಯಲ್ಲಿ ಹಾಕ್ತಾರೆ. Because you are a robber. ಯಾಕಂದ್ರೆ ನೀವು ಕಳ್ಳರಾಗಿದ್ದೀರಿ. So better you give. ಉತ್ತಮವಾದದಂದ್ರೆ ನೀವು ಕೊಡಬೇಕು. People out of fear they give. ಅದಕ್ಕಾಗಿ ಜನರು ಭಯದಿಂದ ಕೊಡ್ತಾರೆ. God doesn't want us to give out of fear. ನಾವು ಭಯದಿಂದ ಕೊಡಬೇಕೆಂಬುದಾಗಿ ದೇವರು ಎಂದಿಗೂ ಬಯಸುವುದಿಲ್ಲ. Bible says God loves cheerful giver. ಬೈಬಲ್ ಹೇಳ್ತದೆ ಸಂತೋಷವಾಗಿ ಕೊಡುವುದರ ಮೇಲೆ ದೇವರಿಗೆ ಪ್ರೀತಿ ಉಂಟು. And when we teach like that, people think we are responsible for our prosperity. ಹೀಗೆ ನಾವು ಕಲಿಸಿಕೊಡುವಾಗ ಜನರು ತಿಳ್ಕೊಳ್ತಾರೆ ನಮ್ಮ ಅಭಿವೃದ್ಧಿಗೆ ನಾವೇ ಕಾರಣವೆಂಬುದನ್ನು. We are going to initiate our prosperity. ನಮ್ಮ ಅಭಿವೃದ್ಧಿ ನಾವೇ ಪ್ರಾರಂಭ ಮಾಡ್ತೇವೆ ಎಂಬುದನ್ನು. You are not going to initiate. ನಾವು ಅದನ್ನು ಪ್ರಾರಂಭಿಸಲಿಕ್ಕೆ ಆಗುವುದಿಲ್ಲ. He initiates. ಆತನು ಅದನ್ನು ಪ್ರಾರಂಭಿಸ್ತಾನೆ. He gave. ಆತನು ಕೊಟ್ಟನು. From that we are giving. ಅದರಿಂದ ನಾವು ಕೊಡ್ತಾ ಇದ್ದೇವೆ. So we are trying to understand blessing. ಹಾಗಾಗಿ ನಾವು ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. In Malachi 3rd chapter it says, when you bring your tithe, God says, I will pour out a blessing. ಮಲಾಕಿಯಲ್ಲಿ ಹೇಳ್ತದೆ ನೀವು ನಿಮ್ಮ ದಶಮಭಾಗ ತಂದಾಗ ನಾನು ಕಿಟಕಿಗಳ ತೆರೆಸುವ ಮರಗಳನ್ನು ಸುರಿಸ್ತೇನೆ. Pour out a blessing. ಆಶೀರ್ವಾದಗಳನ್ನು ಸುರಿಸ್ತೇನೆ. All of us say, pour out a blessing. Pour out a blessing. ಆಶೀರ್ವಾದಗಳನ್ನು ಸುರಿಸುತ್ತೇನೆ. So I told you, we should understand what is blessing. ಅದಕ್ಕಾಗಿ ನಾನು ನಿಮಗೆ ಹೇಳಿದೆ ಆಶೀರ್ವಾದ ಏನು ಎಂಬುದಾಗಿ ನೀವು ತಿಳ್ಕೋಬೇಕು. Definition of blessing is very important. ಆಶೀರ್ವಾದದ ಒಂದು ಅರ್ಥ ಬಹಳ ಮುಖ್ಯವಾದದ್ದು. So last week I shared from Genesis 1st chapter, where first time blessing is written, it says God said it, God spoke it. ಅದಕ್ಕಾಗಿ ಕಳೆದ ವಾರ ನಿಮಗೆ ಹೇಳಿದ್ದೇನೆ, ಆದಿಕಾಂಡದಿಂದ ಮೊದಲನೇ ಬಾರಿ ಆಶೀರ್ವಾದ ಎಂಬ ಪದವು ಅಲ್ಲಿ ಬಂದಿದೆ ಮತ್ತು ಅಲ್ಲಿ ದೇವರು ಹೇಳಿದನು, ದೇವರು ನುಡಿದನು ಎಂಬುದಾಗಿ ವಾಕ್ಯ. God spoke to fish, God spoke to birds, be fruitful and multiply. ದೇವರು ಪಕ್ಷಿಗಳಿಗೆ ಮೀನುಗಳಿಗೆ ಮಾತನಾಡಿದನು, ನೀವು ಹೆಚ್ಚಿರಿ ಎಂಬುದಾಗಿ. Hallelujah. When God created a man, God blessed them and God said unto them. ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ದೇವರನ್ನು ಆಶೀರ್ವದಿಸಿದನು, ದೇವರು ನುಡಿದನು ಅವರಿಗೆ. So blessing is expressed by spoken word. ಆಶೀರ್ವಾದಗಳು ಮಾತಿನ ಮೂಲಕ ಅದು ಪ್ರಕಟವಾಗ್ತದೆ. Hallelujah. Say in English, blessing is expressed by spoken word. ಆಶೀರ್ವಾದಗಳು ಮಾತಿನ ಮೂಲಕ ವ್ಯಕ್ತಪಡಿಸುತ್ತೇವೆ. And one man of God said, ಒಬ್ಬ ದೇವ ಮನುಷ್ಯನು ಹೇಳಿದನು, blessing is a spoken favor of God. ಆಶೀರ್ವಾದಗಳು ದೇವರ ದಯೆಯನ್ನು ಮಾತನಾಡುವುದಾಗಿದೆ. Say, blessing is spoken favor of God. ಆಶೀರ್ವಾದಗಳು ದೇವರ ದಯೆಯನ್ನು ಮಾತನಾಡುವುದು. That's why when people get married, dedication, birthdays, we speak blessings. We speak that. So when we speak
it is manifested in the natural realm. ಅದಕ್ಕಾಗಿ ಮದುವೆಗಳಾದಾಗ ಡೆಡಿಕೇಶನ್ ಮಾಡುವಾಗ ಅವರ ಮೇಲೆ ನಾವು ಮಾತನಾಡುತ್ತೇವೆ. And second thing, I am going to take lot of time. ಎರಡನೇದಾಗಿ ತುಂಬಾ ಸಮಯ ತೆಗೆದುಕೊಳ್ಳುವಂಥದ್ದು Is blessing is living in abundance. ಆಶೀರ್ವಾದ ಎಂದರೆ ಸಮೃದ್ಧಿಯಲ್ಲಿ ಜೀವಿಸುವುದು. It is God's will. ಅದು ದೇವರ ಚಿತ್ತ. Hallelujah. Say blessing is living in abundance. ಆಶೀರ್ವಾದ ಎಂದರೆ ಸಮೃದ್ಧಿಯಲ್ಲಿ ಜೀವಿಸುವುದು. But our mind is conditioned to the worldly system. ಆದರೆ ನಮ್ಮ ಮನಸ್ಸು ಈ ಲೋಕದ ವ್ಯವಸ್ಥೆಗೆ ಅದು I'll explain. Now listen. ಇಲ್ಲಿ ಕೇಳಿ. In the Genesis, ಆದಿಕಾಂಡದಲ್ಲಿ God and man were connected. ಮನುಷ್ಯನು ಮತ್ತು ದೇವರು ಸಂಪರ್ಕದಲ್ಲಿದ್ದರು. Blessing was there. ಆಶೀರ್ವಾದವಿತ್ತು. Hallelujah. What was there? ಏನಿತ್ತು ಅಲ್ಲಿ? But when man got separated from God, ಯಾವಾಗ ಮನುಷ್ಯನು ದೇವರಿಂದ ದೂರವಾದನೋ, the fallen nature ಬಿದ್ದು ಹೋದಂತ ಸ್ವಭಾವ took him away from the blessed life. ಆಶೀರ್ವಾದಕರವಾದ ಜೀವಿತದಿಂದ ದೂರ ತೆಗೆದುಕೊಂಡು But ಹೋಯಿತು. God in His mercy, ದೇವರು ತನ್ನ ದಯೆಯಿಂದ blessed man with miracles. ದೇವರು ಮನುಷ್ಯನನ್ನು ಅದ್ಭುತಗಳ ಮೂಲಕ ಆಶೀರ್ವದಿಸಿದನು. When God created a man, ಯಾವಾಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು, no sickness. ಅಲ್ಲಿ ರೋಗಗಳಿರಲಿಲ್ಲ. Hallelujah. In the Garden of Eden, no sickness. ಏದೇನ್ ತೋಟದಲ್ಲಿ ಅಲ್ಲಿ ರೋಗವಿರಲಿಲ್ಲ. But after fall, sickness came to man. ಮನುಷ್ಯನು ಬಿದ್ದು ಹೋದಾಗ ಅಲ್ಲಿ ರೋಗ ಬಂತು. Why sickness came to man? ಯಾಕೆ ಮನುಷ್ಯನಿಗೆ ರೋಗ ಬಂತು? Sin came, sickness came. ಪಾಪ ಬಂತು, ಅದಕ್ಕಾಗಿ ರೋಗ ಬಂತು. Now, God, you see lot of scriptures, God in His mercy performed miracle, healed people. ವಚನ ಹೇಳ್ತದೆ, ದೇವರು ತನ್ನ ದಯೆಯಿಂದಲೇ ಅನೇಕ ಅದ್ಭುತಗಳನ್ನು ಮಾಡಿದನು. And healed people. ಮತ್ತು ದೇವರು ಅವರನ್ನು ಸ್ವಸ್ಥಗೊಳಿಸಿದನು. God is a God of miracle. Miracle is very easy for God. ದೇವರು ಅದ್ಭುತಗಳ ದೇವರಾಗಿದ್ದಾನೆ. ಅದ್ಭುತಗಳು ಆತನಿಗೆ ಬಹಳ ಸುಲಭ. And we believe in miracles. ನಾವು ಅದ್ಭುತಗಳನ್ನು ನಂಬುತ್ತೇವೆ. Hallelujah. But the original plan of God is ದೇವರ ಒರಿಜಿನಲ್ ಪ್ಲಾನ್ ಏನಂದ್ರೆ not miracle for healing. ಸ್ವಸ್ಥತೆ ಮಾಡುವಂತ ಅದ್ಭುತಗಳಲ್ಲ. Original plan of God is man should not fall sick. ದೇವರ ಒರಿಜಿನಲ್ ಯೋಜನೆ ಏನಂದ್ರೆ ಮನುಷ್ಯನು ರೋಗದಲ್ಲಿ ಬೀಳಬಾರದು. That is blessing. ಅದು ಆಶೀರ್ವಾದ. So there are two types of life. ಎರಡು ವಿಧವಾದಂತ ಜೀವಿತ. One life is living, expecting miracles. Another life is living in blessings. You don't fall sick, you don't fall poor, you enjoy everything, health, wealth, everything you enjoy. ಎರಡು ವಿಧವಾದ ಜೀವಿತ ಅಂದ್ರೆ ಒಂದು ಅದ್ಭುತಗಳ ಮೇಲೆ ಆಧಾರಪಡಿದ ಜೀವಿತ, ಇನ್ನೊಂದು ಆಶೀರ್ವಾದಗಳ ಮೇಲೆ. ಅಂದ್ರೆ ನಾವು ಎಂದು ರೋಗದಲ್ಲೇ ಬೀಳುವುದಿಲ್ಲ, ಬಡತನದಲ್ಲೇ ಜೀವಿಸುವುದಿಲ್ಲ. ಅದು ಆಶೀರ್ವಾದ. Even today God will perform miracles for us. ಇನ್ನೂ ಕೂಡ ದೇವರು ನಮಗಾಗಿ ಅದ್ಭುತಗಳನ್ನು ಮಾಡ್ತಾನೆ. But the truth is, ಸತ್ಯ ಏನಂದರೆ miracles God performs for unbelievers. ದೇವರು ಅದ್ಭುತಗಳನ್ನು ಅವಿಶ್ವಾಸಿಗಳಿಗೋಸ್ಕರ ಮಾಡ್ತಾನೆ. The purpose of miracles is unbelievers should know who is a true God. ಅದ್ಭುತಗಳು ಯಾಕೆ ನಡೀತದೆ ಅಂದ್ರೆ ಅವಿಶ್ವಾಸಿಗಳು ತಿಳ್ಕೋಬೇಕು ಯಾರು ನಿಜವಾದ ದೇವರು. Hallelujah. For the children of God, ದೇವರ ಮಕ್ಕಳಿಗೆ Garden of Eden is our plan. ಏದೇನ್ ತೋಟವು ದೇವರ ಯೋಜನೆಯಾಗಿದೆ. Hallelujah. Am I clear? ನಾನು ಸ್ಪಷ್ಟವಾಗಿದ್ದೇನೆ. But we are adjusted to that miracle life. ಆದರೆ ನಾವು ಅದ್ಭುತಗಳ ಜೀವಿತಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ, We ಹೊಂದ್ಕೊಬಿಟ್ಟಿದ್ದೇವೆ. are so much adjusted. ಅಲ್ಲಿ ಅಷ್ಟು ಹೊಂದ್ಕೊಬಿಟ್ಟಿದ್ದೇವೆ. So I gave you an example. ನಾನಿಗೆ ಉದಾಹರಣೆ ಕೊಟ್ಟಿದ್ದೆ. God brought Israelites out of Egypt. ದೇವರು ಇಸ್ರಾಯೇಲನ್ನು ಐಗುಪ್ತದಿಂದ ಹೊರಗೆ ತಂದನು. Every day manna came. ಪ್ರತಿಯೊಂದು ದಿನ ಮನ್ನಾ ಬರ್ತದೆ. Hallelujah. No man cooked it. ಯಾವ ಮನುಷ್ಯನು ಅದನ್ನು ಅಡಿಗೆ ತಯಾರಿಸಲಿಲ್ಲ. It is miracle. ಅದು ಅದ್ಭುತ. Hallelujah. Before they started the journey, they were slaves. ಆ ಪ್ರಯಾಣ ಪ್ರಾರಂಭವಾಗಿದ್ದ ಮೊದಲು ಅವರು ದಾಸರಾಗಿದ್ರು. That is not God's will. ಅದು ದೇವರ ಚಿತ್ತವಾಗಿರಲಿಲ್ಲ. They are redeemed. ಅವರು ವಿಮೋಚಿಸಲ್ಪಟ್ಟರು. Now 11 days journey, they took 40 years. 11 ದಿನದ ಪ್ರಯಾಣ 40 ವರ್ಷ ತೆಗೆದುಕೊಂಡಿತು. Because of their unbelief. ಅವರ ಅಪನಂಬಿಕೆ, Because of their stubbornness. ಅವರ ಹಠಮಾರಿತನದಿಂದ. But God in His mercy provided food for them. ದೇವರು ಆತನ ದಯೆಯಿಂದಲೇ ಅವರಿಗೆ ಆಹಾರವನ್ನು ಒದಗಿಸಿದ. That is the greatest miracle. ಅದು ದೊಡ್ಡವಾದಂತ ಒಂದು ಅದ್ಭುತ. 40 years rock followed them. 40 ವರ್ಷ ಒಂದು ಬಂಡೆ ಅವರನ್ನು ಹಿಂಬಾಲಿಸಿತು.
and water came out of one rock. ಆ ಬಂಡೆಯಿಂದಲೇ ನೀರು ಹೊರಗೆ ಬಂತು. 30 lakhs people drank water which came out of one rock. 30 ಲಕ್ಷ ಜನರು ಒಂದು ಬಂಡೆಯಿಂದ ಬರುವಂತ ನೀರನ್ನು ಕುಡಿದರು. Is it good miracle or bad miracle? ಅದು ಒಳ್ಳೆಯ ಅದ್ಭುತನೇ ಕೆಟ್ಟ ಅದ್ಭುತನೇ? Great miracle. ದೊಡ್ಡ ಅದ್ಭುತ. That signifies Christ. The rock signifies Christ. ಆ ಒಂದು ಬಂಡೆ ಕ್ರಿಸ್ತನನ್ನು ಸೂಚಿಸುತ್ತದೆ. 40 years as they were moving, rock also was moving. 40 ವರ್ಷ ಅವರು ನಡೆದಾಡುವಾಗ ಆ ಬಂಡೆ ಕೂಡ ಅವರ ಜೊತೆಗೆ ನಡೀತಾ ಇತ್ತು. 40 years their clothes were also growing with them. Chappals were growing with them. 40 ವರ್ಷ ಅವರ ಚಪ್ಪಲಿ ಅವರ ಬಟ್ಟೆ ಕೂಡ ಅದು ಬೆಳೀತಾ ಇತ್ತು. And 40 years no cooking. 40 ವರ್ಷ ಅಡಿಗೆ ಮಾಡುವುದೇ ಇಲ್ಲ. Hallelujah. All they need is gather the food and eat. ಏನು ಮಾಡಬೇಕಂದ್ರೆ ಎಲ್ಲ ಆಹಾರವನ್ನು ಕೂಡಿಸಿರಬೇಕು. That is wonderful. ಅದು ಅದ್ಭುತವಾಗಿದೆ. Meat was provided. ಮಾಂಸ ಒದಗಿಸಲ್ಪಟ್ಟಿದೆ. But that is not God's will. ಅದು ದೇವರ ಚಿತ್ತವಾಗಿದೆ. What is God's will? ದೇವರ ಚಿತ್ತ ಏನು? God's will is they should go to land flowing with the honey and milk. ದೇವರ ಚಿತ್ತ ಅವರು ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಹೋಗಬೇಕು. The moment they entered the land flowing with the honey and milk, ಯಾವ ಕ್ಷಣ ಅವರು ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಪ್ರವೇಶಿಸಿದರು, Bible says manna ceased. ಬೈಬಲ್ ಹೇಳ್ತದೆ ಮನ್ನವು ನಿಂತು ಹೋಯಿತು. Okay. Shall we read Joshua 5th chapter, ಯೆಹೋಶುವ 5ನೇ ಅಧ್ಯಾಯ verse 9 to 11. 9 ರಿಂದ 11ನೇ ವಚನ. ಯೆಹೋಶುವ 5ನೇ ಅಧ್ಯಾಯ 9 ರಿಂದ 11ನೇ ವಚನ. And the Lord said unto Joshua, This day I have rolled away the reproach of Egypt from off you, whereof the name of the place is called Gilgal unto this day. And the children encamped in Gilgal kept the Passover on the 14th day of the month, at even in the plains of Jericho. They did eat of the old corn of the land on the morrow after the Passover, unleavened cakes, parched corn in the self same day. And the manna ceased on the morrow after they had eaten of old corn of the land, neither had the children of Israel manna any more, lest they eat of the fruit of the land of the Canaan that year. Can I read verse 11 and 12? 11 ಮತ್ತು 12ನೇ ವಚನ. ಪಾಸ್ಕದ 2ನೆಯ ದಿವಸವಾದ ಆ ದಿನದಲ್ಲಿ ಅವರು ಆ ದೇಶದ ಹಳೆ ಧಾನ್ಯದಿಂದ ಮಾಡಿದ ಹುಳಿ ಇಲ್ಲದ ರೊಟ್ಟಿಗಳನ್ನು ಹುರಿದ ಧಾನ್ಯಗಳನ್ನು ತಿಂದರು. ಅವರು ಆ ದೇಶದ ಹಳೆ ಧಾನ್ಯವನ್ನು ತಿಂದ ದಿನದಲ್ಲೇ ಮನ್ನವು ನಿಂತು ಹೋಯಿತು. ಇಸ್ರಾಯೇಲ್ ಮಕ್ಕಳಿಗೆ ಮನ್ನ ತಿರುಗಿ ಸಿಗಲಿಲ್ಲ. ಆ ವರ್ಷದಲ್ಲೆಲ್ಲ ಕಾನಾನ್ ದೇಶದ ಫಲವನ್ನು ತಿಂದರು. Hallelujah. First time they are eating cooked food. ಮೊದಲನೇ ಬಾರಿ ಅವರು ಅಡಿಗೆ ಮಾಡಿದಂತ ಒಂದು ಆಹಾರವನ್ನು ತಿಂತಾ ಇದ್ದಾರೆ. First time after 40 years. ಮೊದಲನೇ 40 ವರ್ಷದ ನಂತರ ಮೊದಲನೇ ಬಾರಿ. And Bible says manna ceased. ಮತ್ತು ಬೈಬಲ್ ಹೇಳ್ತದೆ ಮನ್ನವು ನಿಂತು ಹೋಯಿತು. So if you have to understand the blessing, we should understand the miracle. ನೀವು ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಅದ್ಭುತಗಳನ್ನು ಅರ್ಥ ಮಾಡಿಕೊಳ್ಳಬೇಕು. The English dictionary meaning is God suspends the law of nature for a moment. That is the meaning of miracle. ಅದ್ಭುತಗಳ ಒಂದು ಅರ್ಥ ಏನಂದ್ರೆ ದೇವರು ಕೆಲವು ಕ್ಷಣಗೋಸ್ಕರ ಈ ಪ್ರಕೃತಿಯ ಕೆಲವು ನಿಯಮಗಳನ್ನು ಆತನ ಮೀರಿ ಹೋಗ್ತಾನೆ. He stops everything. The nature, what is happening, he will stop it for a moment. That is miracle. ಪ್ರಕೃತಿ ಏನು ನಡೀತಾ ಇದೆಯೋ ಅದು ಕೆಲವು ಕ್ಷಣಗಾಗಿ ಅದು ನಿಂತು ಹೋಗ್ತದೆ. That is temporary. ಅದು ಕ್ಷಣ ಮಾತ್ರಗೋಸ್ಕರ. Because God is the one who created the nature of law. ಯಾಕಂದ್ರೆ ದೇವರು ಈ ಪ್ರಕೃತಿಯ ನಿಯಮವನ್ನು ಸೃಷ್ಟಿಸಿದವನಾಗಿದ್ದಾನೆ. Gravitational force is created by God. ಗುರುತ್ವಾಕರ್ಷಣೆಯು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. Sometimes if to save somebody, God may stop it for a minute. ಅದು ಕೆಲವು ಕ್ಷಣಗೋಸ್ಕರ ಮಾತ್ರ ನಿಂತು ಹೋಗ್ತದೆ. Sometimes if he has to save his children, he wants to help his children, he may stop it. ಆತನ ತನ್ನ ಮಕ್ಕಳನ್ನು ಸಹಾಯ ಮಾಡಬೇಕು ಎಂಬುದಕ್ಕೋಸ್ಕರ ಕೆಲವು ಕ್ಷಣಗೋಸ್ಕರ ನಿಲ್ಲಿಸಬಹುದು. But he cannot stop it continuously. ಅದನ್ನು ಆತನು ಸತತವಾಗಿ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. Because what he has ordained, he has to continue. That law has to continue. ಆತನು ಏನು ನಿರ್ಮಿಸಿದನು ಅದು ಮುಂದಕ್ಕೆ ಹಾಗೆ ಹೋಗಬೇಕು. See now, for example, God has kept, sunset is there, then sunrise is there. ದೇವರು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಇಟ್ಟಿದ್ದಾನೆ. Night it becomes dark, morning it becomes light. Sunshine comes. ನಾವು ಬೆಳಿಗ್ಗೆ ಸೂರ್ಯೋದಯ ಆಗ್ತದೆ, ರಾತ್ರಿ ಸಂಜೆ ಸಾಯಂಕಾಲ ಸೂರ್ಯಾಸ್ತ. Who created it? ಯಾವುದನ್ನು ಸೃಷ್ಟಿ ಮಾಡಿದರು? God created it. But one day, God helped Joshua because he has to fight the battle. Joshua spoke to the sun, stand still. Sun stood there itself. ಒಂದು ದಿನ ಯೆಹೋಶುವನ ಯುದ್ಧವನ್ನು ಗೆಲ್ಲಬೇಕೋಸ್ಕರ ಯೆಹೋಶುವನು ಸೂರ್ಯನಿಗೆ ಮಾತನಾಡುತ್ತಾನೆ, ಒಂದು ದಿನಗೋಸ್ಕರ ನಿಂತುಕೋ. One day,
the law of nature was suspended. ಒಂದು ದಿನಗೋಸ್ಕರ ಪ್ರಕೃತಿ ನಿಯಮ ನಿಂತು ಹೋಯಿತು. But again and again Joshua didn't stop. ಯೆಹೋಶುವ ಮತ್ತೆ ಮತ್ತೆ ಅದನ್ನು ನಿಲ್ಲಿಸಲಿಲ್ಲ. Hezekiah did it for little. ಹೆಜೆಕಿಯ ಕೆಲವು ಸಮಯಕ್ಕೋಸ್ಕರ ಮಾಡಿದ. Little time he went back. ಆದರೆ ಅದು ಮತ್ತೆ ತಿರುಗಿ ಅದು ಸಮಯಕ್ಕೆ ಹೋಯಿತು. Hallelujah. Only 2 places it is written. 7 ಸ್ಥಳದಲ್ಲಿ ಮಾತ್ರ ಇದು ಬರೆಯಲ್ಪಟ್ಟಿದೆ. Are you with me? ಏನಮ್ಮಂದಿದ್ದೀರಾ? You can't stop every day. You want to have fun. You want to see the miracle. You can't tell son stop. You can't. Even God will not do it. ತಮಾಷೆಗೋಸ್ಕರ ನೋಡಬೇಕೆಂಬುದಾಗಿ ಸೂರ್ಯನ ಕೇಳಲಿಕ್ಕಾಗುವುದಿಲ್ಲ, ನೀವು ನಿಂತುಕೋ ಎಂಬುದಾಗಿ. You have to understand the God's the working pattern. You have to sleep well. You have to get up in the morning and work. ನೀವು ದೇವರ ಈ ಕಾರ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ರಾತ್ರಿ ಮಲಗಬೇಕು, ಬೆಳಿಗ್ಗೆ ಎದ್ದೇಳಬೇಕು, ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಳ್ಬೇಕು. Sir, now miracles are temporary. ಅದ್ಭುತಗಳು ಕೆಲವು ಕ್ಷಣಗೋಸ್ಕರ ಮಾತ್ರ. I believe in miracles. ನಾನು ಅದ್ಭುತಗಳ ಮೇಲೆ ನಂಬಿಕೆ ಇಡುತ್ತೇನೆ. Hallelujah. You asked me how I got saved. ನೀವು ನನಗೆ ಕೇಳಿ ನಾನು ಹೇಗೆ ರಕ್ಷಣೆ ಹೊಂದಿದೆ ಎಂಬುದಾಗಿ. When I got saved, you know how my faith becomes strong. My first miracle is my biology exam. I got a good mark. I passed our biology exam. ನನ್ನ ನಂಬಿಕೆ ನಾನು ಬೆಳೆದುಕೊಂಡಾಗ ನನಗೆ ಆದಂತ ಮೊದಲನೇ ಅದ್ಭುತ ಅಂದ್ರೆ ನನ್ನ ಬಯಾಲಜಿ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆದೆ. It is really I'm telling you. Nobody thought I'll pass. I passed it. ಯಾರು ಅನ್ಸ್ಕೊಳ್ಳಿ ನಾನು ಪಾಸ್ ಆಗ್ತೀನಿ ಅಂತ ನಾನು ಪಾಸ್ ಆದೆ. I asked God, I will do sincerely. Help me to pass. A miracle happened. ನಾನು ದೇವರಿಗೆ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ, ನನಗೆ ಸಹಾಯ ಮಾಡು, ದೇವರು ಸಹಾಯ And ಮಾಡು. you will hear lot of testimonies. God performed miracle. I passed. You will hear. ನೀವು ಅನೇಕ ಅಂತ ಸಾಕ್ಷಿಯನ್ನು ಕೇಳ್ತೀರಿ, ದೇವರು ಅದ್ಭುತ ಮಾಡಿದ, ನಾನು ಪಾಸ್ ಆದೆ. 1 year full I failed. Somehow God passed. I passed. ಒಂದು ವರ್ಷ ಇಡೀ ನಾನು ಫೇಲ್ ಆದ್ರೆ ಆದ್ರೆ ನಾನು ಅದ್ಭುತವಾಗಿ ಪಾಸ್ ಆದೆ. That is our testimony always. That type of testimony ಬಂದ್ರೆ ಎಷ್ಟು ಚಪ್ಪಲಿ ಉಡ್ತೀವಿ. Hello, listen. Which is better? ಯಾವುದು ಉತ್ತಮ? Failing whole year, passing with miracle 35 marks is better, or scoring 95 marks whole year is better. ಇಡೀ ವರ್ಷ ಫೇಲ್ ಆಗಿ ಕೊನೆಯಲ್ಲಿ 35 ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗೋದು ಒಳ್ಳೆಯದಾ ಅಥವಾ ಇಡೀ ವರ್ಷ 95 ಅಂಕಗಳನ್ನು ಗಳಿಸಿ ಪಾಸ್ ಆಗೋದು ಒಳ್ಳೆಯದಾ? That is not miracle. 95, 98, 99, 100 is not miracle. 95, 100 ಅದು ಅದ್ಭುತವಲ್ಲ. That is blessing. ಅದು ಆಶೀರ್ವಾದ. Because Christ is the wisdom. ಯಾಕಂದ್ರೆ ಕ್ರಿಸ್ತನ ಜ್ಞಾನವಾಗಿದೆ. Hallelujah. But we got adjusted. Now the problem is we got adjusted to miracle life. ಸಮಸ್ಯೆ ಏನೆಂದರೆ ನಾವು ಅದ್ಭುತಗಳ ಜೀವಿತಕ್ಕೆ ನಾವು ಹೊಂದಿಕೊಂಡಿದ್ದೇವೆ. That is why we sing. ಅದಕ್ಕಾಗಿ ನಾವು ಹಾಡ್ತೇವೆ. Most of our songs will have miracles, you know. ಅನೇಕ ಹಾಡುಗಳಲ್ಲಿ ಅದ್ಭುತನೇ ಇದೆ. ನೀ ಉನ್ನತ ಅದ್ಭುತವ ಮಾಡುವೆ. You should see how people sing this stanza because everybody wants miracle. ನೀವು ನೋಡಬೇಕು ಜನ ಹೇಗೆ ಈ ಹಾಡನ್ನು ಹಾಡ್ತಾರೆ, ಯಾಕಂದ್ರೆ ಎಲ್ಲರಿಗೂ ಅದ್ಭುತ ಬೇಕು. And our songs, observe the songs, maximum our songs will be ಯೋರ್ದಾನ್ ನದಿ, ಕೆಂಪು ಸಮುದ್ರ, ಮನ್ನ, ಬಂಡೆ, ನೀರು. ಹಲೋ, ಅಸಾಧ್ಯ. You sang ಎಲ್ಲ ಅಸಾಧ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಹೋಗಿದೆ. That time what comes in their mind? ನಿಮ್ಮೊಂದು ಆಶ್ರಯದಲ್ಲಿ ಅವರ ಹೃದಯದಲ್ಲಿ ಮನಸ್ಸಲ್ಲಿ ಏನು ಬರ್ತದೆ? Tomorrow one miracle will happen for me. ನಾಳೆ ನನಗೆ ಒಂದು ಅದ್ಭುತ ಆಗ್ತದೆ. Miracle, it's good. I believe in miracles. I'm not against miracles. I preach about miracles. ಅದ್ಭುತಗಳು ಒಳ್ಳೆಯದು, ನಾನು ವಿರುದ್ಧವಾಗಿಲ್ಲ. ಅದ್ಭುತಗಳ ಕುರಿತಾಗಿ ನಾನು But if you depend on miracles, you will go from crisis to crisis. ನೀವು ಅದ್ಭುತಗಳ ಮೇಲೆ ಆದುಕೊಂಡಿದ್ದರೆ ನೀವು ಇಕ್ಕಟ್ಟಿನಿಂದ ಇಕ್ಕಟ್ಟಿಗೆ ಹೋಗ್ತೀರಿ. You have a superior life. ನಿಮಗೆ ಉತ್ತಮವಾದಂತ ಒಂದು ಜೀವಿತ. Just like Garden of Eden. ಏದೇನ್ ತೋಟದ ಹಾಗೆ. Everything is plenty. ಅಲ್ಲಿ ಎಲ್ಲವೂ ಹೆಚ್ಚಾಗಿದೆ. No sickness. ಅಲ್ಲಿ ರೋಗವಿಲ್ಲ. Hallelujah. No need to worry. ಅಲ್ಲಿ ಚಿಂತೆ ಮಾಡ್ಬೇಕಂತಿಲ್ಲ. No need to think about loan. ಸಾಲದ ಬಗ್ಗೆ ನಾವು ಚಿಂತೆ ಮಾಡ್ಬೇಕು. Always too much is there. ಯಾವಾಗಲೂ ಹೆಚ್ಚಾಗಿರ್ತದೆ. Always too much. ಯಾವಾಗಲೂ ಹೆಚ್ಚಾಗಿರ್ತದೆ. Land milk, honey milk is like that. ಹಾಲು ಜೀವ ಹೊಡೆಯುವ ಪ್ರದೇಶ ಹಾಗೆ ಇದೆ. But manna is only little. It is only not too much. Only sufficient. What is needed, only that much will be there. ಅಲ್ಲಿ ಮನ್ನ ಹಾಗೆ ಎಷ್ಟು ಬೇಕು ಅಷ್ಟೇ ಇರ್ತದೆ. ಎಷ್ಟು ಬೇಕೆ ಅಷ್ಟೇ ಬಂದದನ್ನ ಅದು ಅದ್ಭುತ. More you have, that is blessing. ಹೆಚ್ಚಾಗಿರುವಂತದ್ದು ಆಶೀರ್ವಾದವಾಗಿದೆ. But because we got adjusted to this, miracle life, ಈ ಅದ್ಭುತಗಳ ಜೀವಿತಕ್ಕೆ ನಾವು ಹೊಂದಿಕೊಂಡ್ಬಿಟ್ಟ ಕಾರಣ it's very difficult for us. ಅದು ನಮಗೆ ತುಂಬಾ ಕಷ್ಟ ಆಗ್ತದೆ. Suddenly imagine 40 years, none of them, especially the girls who are born
In 40 years, they have not seen what is kitchen. 40 ವರ್ಷ ಪ್ರತ್ಯೇಕವಾಗಿ ಆ ಸಮಯದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಅವ್ರ ಅಡಿಗೆ ಮನೆನೇ ನೋಡಿರ್ಲಿಲ್ಲ. Suddenly food is stopped coming. ತಕ್ಷಣವೇ ಅಲ್ಲಿ ಮೇಲಿಂದ ಮನ್ನ ಬರುವುದು. Joshua, where is manna? ಯೆಹೋಶುವನೇ ಮನ್ನ ಎಲ್ಲಿದೆ? Over. Now you go to kitchen and cook. ಮನ್ನ ಮುಗಿತು, ಈಗ ಅಡಿಗೆ ಮನೆಗೆ ಹೋಗಿ You have to cut now, clean and eat and wash the vessels. ತೊಳೆದು ಕಟ್ ಮಾಡಿ ಮತ್ತೆ ಪುನಃ ಪಾತ್ರೆ ತೊಳಿಬೇಕು. So which is better? Miracle is better or? ಯಾವುದು ಉತ್ತಮ? ಅದ್ಭುತಗಳು ಉತ್ತಮನಾ? Kitchen is better. ಅಡಿಗೆ ಮನೆ ಹೋಗಿ. Hello. But now it's not easy because the mind is tuned, ಈಗ ಅವರಿಗೆ ಸುಲಭವಲ್ಲ, ಯಾಕಂದ್ರೆ ಆ ಒಂದು ಪರಿಸ್ಥಿತಿಗೆ ಅವರು ಹೊಂದಿಕೊಂಡಿದ್ದಾರೆ. I am telling you, I am a victim of this teaching. The first thing is, I believe miracles. Every day I'll think miracle, miracle, miracle. God will perform miracle. ನಾ ಈ ಅದ್ಭುತಗಳ ಒಂದು ಪ್ರಸನ್ನಕ್ಕೆ ನಾನು ಮೊದಲೇ ಬಲಿಯಾಗಿದ್ದೆ. ಯಾವಾಗಲೂ ಪ್ರತಿದಿನ ಅದ್ಭುತ. First time when I need oil, God gave me 50 rupees. When provided, I used to praise God. Wow, 50 rupees I got it. ಎಣ್ಣೆ ಖರೀದಿ ಮಾಡ್ಲಿಕ್ಕೆ ಹಣ ಬೇಕಂತ ಸಿಕ್ಕಿದ 50 ರೂಪಾಯಿ ಸಿಕ್ಕಿದಾಗ ನಾನು ದೇವರಿಗೆ ತುಂಬಾ ಸ್ತೋತ್ರ ಮಾಡಿದೆ. I get a lot of miracles. Miracles will be very interesting to listen. Wow, what a miracle! Nice will feel. ಅದ್ಭುತಗಳ ವಿಷಯ ಕೇಳೋದಕ್ಕಾಗಿ ನನಗೆ ಬಹಳ ಖುಷಿ ಆಗುತ್ತೆ. ಎಂತ ಅದ್ಭುತಗಳು. I remember 1/2 liter petrol. 1 week I ran my scooter. I don't know how it ran. 1/2 ಲೀಟರ್ ಪೆಟ್ರೋಲ್ ಇಂದ 1 ವಾರ ನಾನು ಸ್ಕೂಟರ್ ಓಡಿಸಿದೆ. ಹೇಗೆ ಆಯ್ತು ಅಂತ ಗೊತ್ತಿಲ್ಲ. Miracle. I believe in miracle. ಅದು ಅದ್ಭುತ. ನಾನು ಅದರಲ್ಲಿ ನಂಬಿಕೆ ಇಟ್ಟೆ. But now I don't have that type of life now. ಆದರೆ ಈಗ ನನಗೆ ಆ ತರ ಒಂದು ಜೀವಿತ ಇಲ್ಲ. God, why not miracles? God, do you want to have 1/2 liter petrol to run your car? ನಾ ದೇವರಿಗೆ ಯಾಕೆ ಅದ್ಭುತ ದೇವರಿಗೆ ಕೇಳಿದ್ರು ನೀ 1/2 ಲೀಟರ್ ನಿಮಗೆ ಗಾಡಿ ಓಡಿಸಬೇಕಂತ ಇಷ್ಟ. ಬೇಡ ಬೇಡ ಯಾಕೆ ಸುಮ್ಮನೆ. It is better to have more. ಅದು ಹೆಚ್ಚಾಗಿರೋದು ಒಳ್ಳೆಯದು. Are you with me? ನಮ್ಮೊಂದಿಗಿದ್ದೀರಾ? Again I'm saying I'm not against miracles. ಇನ್ನೊಮ್ಮೆ ನಾನು ಹೇಳ್ತಾ ಇಲ್ಲ ಅದ್ಭುತಗಳು ವಿರುದ್ಧವಾಗಿಲ್ಲ. Living the life based on miracles is not for you. You should live on the blessings of the Lord. ಅದ್ಭುತಗಳ ಜೀವಿತದ ಮೇಲೆ ಆಧಾರವಾಗಿ ಮಾಡಿಕೊಳ್ಳುವುದು ಅದು ನಿಮ್ಮ ಜೀವಿತವಲ್ಲ. ನಿಮ್ಮ ಜೀವಿತ ಆಶೀರ್ವಾದಗಳ ಮೇಲೆ ಇರಬೇಕು. But the problem is our mind. ಆದರೆ ಸಮಸ್ಯೆ ನಮ್ಮ ಮನಸ್ಸಾಗಿದೆ. Are you with me? ನಮ್ಮೊಂದಿಗಿದ್ದೀರಾ? I'll give one more example. Very nice. ಇನ್ನೊಂದು ಉದಾಹರಣೆ ಕೊಡಿ. Say, I know what auntie was there. ಒಂದು ಆಂಟಿ ಇದ್ರು. Anytime when I travel, if she knows I'm traveling, she'll call me. Please meet me, she will tell. ಯಾವಾಗಾದ್ರೂ ಪ್ರಯಾಣ ಮಾಡ್ತೀನಿ ಅಂದಾಗ ಅವ್ರು ತಿಳಿದು ಬಂದ್ರೆ ಅವ್ರು ಹೇಳ್ತಿದ್ರು ಮೊದಲು ನನಗೆ ಭೇಟಿ ಮಾಡು. And she's a very good lady. She supported me so much. And when I go, she'll give at least 500,000 rupees because she knows traveling needs money. She will give. ಆಕೆ ಬಹಳ ಒಳ್ಳೆ ಸಿಹಿಯಾಗಿದ್ದಳು. ಯಾವಾಗ ನಾವು ಹೋಗ್ತಿದ್ದ 500,000 ನನ್ನ ಕೈ ಕೊಡಿ. ಯಾಕಂದ್ರೆ ಪ್ರಯಾಣಕ್ಕಾಗಿ ನನಗೆ ಬೇಕಾಗಿತ್ತು. It is good. But my mind got adjusted to it. ನನ್ನ ಮನಸ್ಸು ಅದಕ್ಕೆ ಹೊಂದಿಕೊಂಡಿತ್ತು. So every time when I travel, I will meet. She will tell, come Satya, sit down. She will go inside. I can hear the cupboard noise, Kadak, she will open. My 500 rupees note is coming. ನಾ ಪ್ರಯಾಣಕ್ಕಾಗಿ ಹೋಗ್ತಾ ಗೊತ್ತಾಗಲ್ಲ ಕಾಯ್ತಿದ್ರು. ಸತ್ಯ ಕೂತ್ಕೊಂಡು ಮಾಡಿದಾಗ ಒಳಗೆ ಹೋದ ಕಬರ್ಡ್ ಸೌಂಡ್ ನನಗೆ ಕೇಳಿಸ್ತಿತ್ತು. ನಂಗೆ ಗೊತ್ತಾಗ್ತಾ ನನ್ನ 500. This has not happened once. Many days it happened many times. At least 20 times. ಅದು ಒಂದು ಎರಡು ಸಲ ಅಲ್ಲ 20 ಸಲ ಹೀಗೆ ಆಯ್ತು. But one day, ಒಂದು ದಿನ I was so busy in the meetings, ministry. ಮಿನಿಸ್ಟ್ರಿ ನಾನು ಸೇವೆ ಬಹಳ ವ್ಯಸ್ತವಾಗಿದ್ದಾಗ. And that night, train I have to take. ಆ ರಾತ್ರಿ ನಾನು ಟ್ರೈನಲ್ಲಿ ಪ್ರಯಾಣ I ಮಾಡಿದೆ. used to go to one place in Tamil Nadu for 3 days fasting prayer. ತಮಿಳುನಾಡಿಗೆ 3 ದಿನ ಉಪವಾಸ ಪ್ರಾರ್ಥನೆ. So Wednesday night is my train. Only Monday I will come. ಆ ರಾತ್ರಿ ನನಗೆ ಪ್ರಯಾಣ ಮಾಡಿಟ್ಟು ಮತ್ತೆ ತಿರುಗಿ ನಾನು ಸೋಮವಾರ ಬರಬೇಕು. But that Wednesday evening I was busy in a meeting. ಆ ದಿನ ಬುಧವಾರ ನಾನು ಸೇವೆಯಲ್ಲಿ ವ್ಯಸ್ತವಾಗಿದ್ದೆ. And I couldn't meet her. ಮತ್ತೆ ನನಗೆ ಆಕೆಗೆ ಭೇಟಿ ಆಗಲಿಕ್ಕಾಗಿಲ್ಲ. But when she was not in the house. ಆದರೆ ನಾನು ಹೋದಾಗ ಅವರು ಮನೆಯಲ್ಲಿ ಇರಲಿಲ್ಲ. Hello, now what to do? ಈಗ ಏನು ಮಾಡಿ? My mind is used to going to her house and getting that. I know when I go, she will go inside, cupboard she will open, the noise will come, and money will come. ನನ್ನ ಮನಸ್ಸಲ್ಲಿ ಅದು ತುಂಬಿಕೊಂಡಿತ್ತು. ನಾನು ಹೋಗ್ತೀನಿ, ಅವರು ಒಳಗೆ ಹೋಗ್ತಾರೆ, ಕಬೋರ್ಡ್ ಓಪನ್ ಮಾಡ್ತಾರೆ, ನನಗೆ ಕೊಡ್ತಾರೆ. Now no money, I have to go. ಈಗ ಹೋಗ್ಲಿಕ್ಕೆ ಹಣ ಇಲ್ಲ. And if I go, no problem. Now I have to leave my wife and children here. 4 days they have to be here without money. ನಾನು ಪರವಾಗಿಲ್ಲ, ಆದರೆ ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ಬೇಕು. 4 ದಿನ ಅವರು ಇಲ್ಲಿ.
somehow little money I kept in the house. ಹೇಗೋ ಮಾಡಿ ನಾನು ಸ್ವಲ್ಪ ಹಣ ಮನೆಗೆ I ಇಟ್ಟಿದ್ದೆ. took very minimum, and only to reach that place and pay registration fees. I took. I decided not to eat in the train. ನನಗೆ ಆ ಟ್ರೈನ್ ಎಷ್ಟು ಬೇಕು ರಿಜಿಸ್ಟ್ರೇಷನ್ ಮಾಡಿಷ್ಟು ಅಷ್ಟೇ ಹಣ ಮಾತ್ರ ತೆಗೆದುಕೊಂಡಿದ್ದೆ ಮತ್ತು ನಾನು ಊಟ ಕೂಡ ಮಾಡಬಾರ್ದು ನಿರ್ಧಾರ ಮಾಡಿದ್ದೆ. Somebody traveled with me, one believer. She blessed me. She gave money, ordered everything. I had a sufficient. One unknown person came and gave me 2,000 rupees there in the fasting prayer. ನನ್ನ ಜೊತೆ ವಿಶ್ವಾಸಿ ಸೋದರ ಪ್ರಯಾಣ ಮಾಡ್ತಾ ಇದ್ರು, ಆಫೀಸ್ ಕೊಟ್ಟರು ಮತ್ತೆ ಅವನಿಗೆ ಸಹಾಯ ಮಾಡಿದ್ರು. ಮತ್ತೆ ಅಲ್ಲಿ ನನಗೆ ತಿಳಿಯದ ಒಬ್ಬ ಮನುಷ್ಯ ಬಂದು 2,000 ಕಾಣಿಕೆ. There is nothing wrong in it. ಅದರಲ್ಲಿ ಯಾವುದೂ ತಪ್ಪಿಲ್ಲ. I am not against miracles. ಅದಕ್ಕಾಗಿ ನಾನು ಹೇಳ್ತೀನಿ, ನಾನು ಅದ್ಭುತ ವಿರುದ್ಧವಾಗಿ. But that is not God's will. ಅದು ದೇವರ ಚಿತ್ತ ಅಲ್ಲ. God's will is ದೇವರ ಚಿತ್ತ I should have plenty before I start my journey. ನಾನು ಪ್ರಯಾಣ ಮಾಡೋಕ್ಕಿಂತ ಮೊದಲು ನಾನು ಹೆಚ್ಚಾಗಿರಬೇಕೆಂಬುದು ದೇವರ ಚಿತ್ತ. God's will is I should not depend on any man before I start my journey. ದೇವರ ಚಿತ್ತ ಏನಂದ್ರೆ ನಾನು ಪ್ರಯಾಣ ಮಾಡೋಕ್ಕಿಂತ ಮೊದಲು ಯಾವ ಮನುಷ್ಯನ ಮೇಲೆ ನಾನು ಹಾಕಬಾರದು. I started preaching on Proverbs 20, 22 or 2-3 years. ನಾನು ಜ್ಞಾನೋಕ್ತಿ 10-22 ವಚನಗಳ ಮೇಲೆ 2-3 years. 2-3 ವರ್ಷಗಳು ಕಲಿಸಿದ್ದೆ. Then my thinking changed. Now I don't have a problem. ಆಗ ನನ್ನ ಒಂದು ಯೋಚಿಸುವಂತ ರೀತಿ ಬದಲಾಯಿತು. Why? ಯಾಕೆ? I stopped believing, on miracles for meet my needs. I start believing blessings will take care. ನನ್ನ ಅವಶ್ಯಕತೆಗಳಿಗೋಸ್ಕರ ನಾನು ಅದ್ಭುತಗಳ ಮೇಲೆ ಆಧಾರ ಮಾಡಿಕೊಂಡು ಬಿಟ್ಟಿದೆ. ಯಾಕಂದ್ರೆ ನಾನು ನನ್ನ ಬೇಡಿಕೆಗಳಿಗೋಸ್ಕರ ಆಶೀರ್ವಾದವನ್ನು ಆಧಾರ ಮಾಡಿಕೊಂಡೆ. Now the problem is we think God will bless us only when we are good. ಸಮಸ್ಯೆ ಏನು, ನಾವು ತಿಳ್ಕೊಳ್ತೇವೆ ನಾವು ಒಳ್ಳೆಯವರಾಗಿದ್ದಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. When we pray, God will bless. When we read Bible, God will bless. Otherwise, God will not bless. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಆಶೀರ್ವಾದ ಮಾಡ್ತಾನೆ, ನಾನು ಬೈಬಲ್ ಓದಿದಾಗ ದೇವರ ಆಶೀರ್ವಾದ ಮಾಡ್ತಾನೆ, ಇಲ್ಲಾಂದ್ರೆ ಮಾಡಲ್ಲ. Hello. Okay. Now come with me to Genesis. In 12th chapter, verse 1-3. ಆದಿಕಾಂಡ 12ನೇ ಅಧ್ಯಾಯ 1-3 ವಚನ. Here, this is a story of God calling Abraham. ಇದು ದೇವರು ಅಬ್ರಹಾಮನನ್ನು ಕರೆಯುವಂತ ಒಂದು ಕಥೆಯಾಗಿದೆ. The Lord said unto Abraham, Get thee out of thy country, from thy kindred, from thy father's house, unto a land that I will show thee. ಆಗ ಕರ್ತನು ಅಬ್ರಹಾಮನಿಗೆ, ನೀನು ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. Say in Kannada, all of you. ನನ್ನ ಹಿಂದೆ ಹೇಳಿ. ಆಗ ಕರ್ತನು ಅಬ್ರಹಾಮನಿಗೆ, ನೀನು ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. Did Abraham obey God? ಅಬ್ರಹಾಮ ದೇವರಿಗೆ ವಿಧೇಯನಾದ್ನ? Did he leave his nation, country? ದೇಶವನ್ನು ಬಿಟ್ಟನು? Yes or no? ಹೌದಾ ಅಲ್ಲ? Did he leave his father's house? ತಂದೆಯ ಮನೆಯನ್ನು ಬಿಟ್ಟನ? Did he leave his relatives? ಆತನ ಬಂಧುಗಳನ್ನು ಬಿಟ್ಟು ಹೋದ್ನ? ಅದು ಒಂದು ಬಿಟ್ಟನು. He didn't obey God fully. ಆತನು ದೇವರು ಪೂರ್ಣವಾಗಿ ವಿಧೇಯನಾಗಲಿಲ್ಲ. He took his nephew with him. ಆತನು ಆತನ ತಮ್ಮನ ಮಗನ ಜೊತೆಗೆ ಕರ್ಕೊಂಡು ಹೋದ. Hallelujah. So don't tell me Abraham was completely obedient, okay? ನನಗೆ ಹೇಳ್ಬೇಡಿ ಅಬ್ರಹಾಂ ಪೂರ್ಣವಾಗಿ ವಿಧೇಯನಾದ ಎಂಬುದಾಗಿ. Bible calls him as a father of many nations. ಬೈಬಲ್ ಆತನಿಗೆ ಅನೇಕ ದೇಶಗಳ ತಂದೆ ಎಂಬುದಾಗಿ ಕರೀತದೆ. Bible calls him, he is our father. ಬೈಬಲ್ ಹೇಳ್ತದೆ ಆತನು ನಮ್ಮ ತಂದೆಯಾಗಿದ್ದಾನೆ. But in the starting only he didn't obey properly. ಆದರೆ ಪ್ರಾರಂಭದಲ್ಲಿ ಆತನು ಸರಿಯಾಗಿ ವಿಧೇಯನಾಗಿಲ್ಲ. So Abraham was not perfect obedience. He was not practicing perfect obedience. ಹಾಗಾಗಿ ಅಬ್ರಹಾಮನು ಪೂರ್ಣವಾದಂತ ವಿಧೇಯತೆಯನ್ನು ಅಭ್ಯಾಸ ಮಾಡ್ತಿರಲಿಲ್ಲ. But God blessed him. ಆದರೆ ದೇವರು ಅದನ್ನು ಆಶೀರ್ವದಿಸಿದರು. Verse 2 and 3. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು. ನೀನು ಆಶೀರ್ವಾದವಾಗಿರುವೆ. ನಿನ್ನನ್ನು ಆಶೀರ್ವದಿಸುವರನ್ನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವರನ್ನು ಶಪಿಸುವೆನು. ನಿನ್ನಲ್ಲಿ ಭೂಮಿಯ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಡುವವು ಎಂದು ಹೇಳಿದನು. Hallelujah. And first time God met him, he talked about blessings. ದೇವರು ಮೊದಲನೇ ಬಾರಿ ಆತನಿಗೆ ಭೇಟಿ ನೀಡಿದಾಗ ದೇವರು ಆಶೀರ್ವಾದವನ್ನು I will ಮಾತನಾಡಿದನು. bless you. I will bless you over bless you. Blessing, blessing, blessing. ನಾನು ಆಶೀರ್ವದಿಸ್ತೇನೆ, 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 ಆಶೀರ್ವಾದ.
So in Bible, according to the Bible, for all of us, for blessing, God gave one name. It is called Abraham's blessing. ನಮ್ಮೆಲ್ಲರಿಗೋಸ್ಕರ ಆಶೀರ್ವಾದಕ್ಕೆ ದೇವರು ಹೆಸರನ್ನು ಕೊಟ್ಟನು ಅಬ್ರಹಾಮನ ಆಶೀರ್ವಾದ. I will say Abraham's blessing. ಅಬ್ರಹಾಮನ ಆಶೀರ್ವಾದ. He left his country. ಆತನು ಆತನ ದೇಶವನ್ನು ಬಿಟ್ಟನು. He left his father's house. ಆತನ ತಂದೆಯ ಮನೆಯನ್ನು ಬಿಟ್ಟನು. But he took his nephew with him. ಆತ ತನ್ನ ತಮ್ಮನ ಮಗನ ಜೊತೆ ಕರ್ಕೊಂಡು He and his wife and servants, they left. ಆತನ ಹೆಂಡತಿ ಮತ್ತು ಆಳುಗಳ ಜೊತೆಗೆ ಅವರು ಹೊರಟರು. Next chapter it says, ಇನ್ನು ಮುಂದಿನ ಅಧ್ಯಾಯ ಹೇಳ್ತದೆ he became very rich. ಆತನು ತುಂಬಾ ಶ್ರೀಮಂತನಾದ. Genesis 13th chapter. ಆದಿಕಾಂಡ 13ನೇ ಅಧ್ಯಾಯ. Abraham was very rich in cattle, in silver and in gold. ಅಬ್ರಹಾಮನ ಕುರಿದನಗಳಲ್ಲಿಯೂ ಬೆಳ್ಳಿ ಬಂಗಾರದಲ್ಲಿ ಆತನು ಐಶ್ವರ್ಯವಂತನಾಗಿದ್ದ. Hallelujah. He just started the journey. ಆತನು ತನ್ನ ಪ್ರಯಾಣ ಆಗಾಗಲೇ ಪ್ರಾರಂಭಿಸಿದಷ್ಟೇ. Why he became very rich? ಯಾಕೆ ಆತನು ತುಂಬಾ ಶ್ರೀಮಂತನಾದ? Blessings. ಆಶೀರ್ವಾದ. Blessings makes a man rich. ಆಶೀರ್ವಾದಗಳು ಮನುಷ್ಯನನ್ನು ಐಶ್ವರ್ಯವಂತನಾಗಿ Now the ಮಾಡುತ್ತದೆ. question is, Abraham is a good man or bad man? ಈಗ ಪ್ರಶ್ನೆ, ಅಬ್ರಹಾಮನು ಒಳ್ಳೆ ಮನುಷ್ಯನ ಕೆಟ್ಟ ಮನುಷ್ಯ? Is he a good man or bad man? ಆತನು ಒಳ್ಳೆ ಮನುಷ್ಯನ ಕೆಟ್ಟ ಮನುಷ್ಯ? ಜೋರಾಗಿ ಕನ್ನಡ ಏನು? Okay. Now listen to his story. ಈಗ ಆತನ ಕಥೆಯನ್ನು ಕೇಳಿ. Then I'll ask you the same question. ಮತ್ತೆ ತಿರುಗಿ ಅದೇ ಪ್ರಶ್ನೆ ಕೇಳಿ. When he started the journey, ಆತನ ಪ್ರಯಾಣ ಪ್ರಾರಂಭ ಮಾಡಿದಾಗ there was a famine. ಅವ ಬರಗಾಲವಿತ್ತು. He went to Egypt. ಆತನು ಐಗುಪ್ತಕ್ಕೆ ಹೋದ. He was afraid of Pharaoh the king. ಫರೋಹನ ಅರಸನ ಕುರಿತಾಗಿ ಆತನಿಗೆ ಭಯವಿತ್ತು. So he told his wife, let us act like a brother and sister. ಅದಕ್ಕಾಗಿ ಹೆಂಡತಿಗೆ ಹೇಳ್ತಾನೆ, ನಾವು ಅಣ್ಣ ತಂಗಿ ಹಾಗೆ ನಟನೆ ಮಾಡೋಣ. Pharaoh took his wife and went. ಫರೋಹನು ಆತನ ಹೆಂಡತಿ ತೆಗೆದುಕೊಂಡು ಹೋದ. Now tell me, Abraham is a good man or bad man? ಈಗ ಹೇಳಿ, ಅಬ್ರಹಾಮ ಒಳ್ಳೆ ಮನುಷ್ಯನ ಕೆಟ್ಟ ಮನುಷ್ಯ? If you are a God, do you think you will bless Abraham? ನೀವು ದೇವರಾಗಿದ್ರೆ ನೀವು ಅಬ್ರಹಾಮನ ಆಶೀರ್ವಾದ ಮಾಡ್ತಿದ್ರಾ? Huh? You will shoot him, no? ನೀವು ಅದನ್ನು ಶೂಟ್ ಮಾಡ್ತೀರಿ. Actually, God has to punish Abraham. ನಿಜ ಸಂಗತಿ ಏನು ಆಗ್ಬೇಕಿತ್ತು ಅಂದ್ರೆ ದೇವರು ಅಬ್ರಹಾಮನಿಗೆ ಶಿಕ್ಷೆ ಕೊಡ್ಬೇಕಿತ್ತು. But God, threatened Pharaoh, don't touch her. She is my daughter. ಆದರೆ ದೇವರು ಫರೋಹನಿಗೆ ಎಚ್ಚರಿಕೆ ಕೊಡ್ತಾನೆ, ನೀನು ಆಕೆಯನ್ನು ಮುಟ್ಟಬಾರದು, ಆಕೆ ನನ್ನ ಮಗಳಾಗಿದ್ದಾಳೆ. And God punished Pharaoh. ಮತ್ತು ದೇವರು ಫರೋಹನಿಗೆ ಶಿಕ್ಷೆ ಕೊಟ್ಟನು. Verse 17, 12th chapter, verse 17. 12ನೇ ಅಧ್ಯಾಯ 17ನೇ ವಚನ. ಆದಿಕಾಂಡ 12:17. ಆದರೆ ಕರ್ತನು ಫರೋಹನನ್ನು ಅವನ ಮನೆಯನ್ನು ಅಬ್ರಹಾಮನ ಹೆಂಡತಿಯಾದ ಸಾರಾಯಳಿಗಾಗಿ ಮಹಾಬಾಧೆಗಳಿಂದ ಬಾಧಿಸಿದನು. Say in Kannada, all of you. ಎಲ್ಲರ ನಿಂಗೆ ಹೇಳಿ. ಆದರೆ ಕರ್ತನು ಫರೋಹನನ್ನು ಅವನ ಮನೆಯನ್ನು ಅಬ್ರಹಾಮನ ಹೆಂಡತಿಯಾದ ಸಾರಾಳಿಗೋಸ್ಕರ ಮಹಾಬಾಧೆಗಳಿಂದ ಬಾಧಿಸಿದನು. Now my question, who made a mistake? ಈಗ ಪ್ರಶ್ನೆ, ತಪ್ಪು ಯಾರು ಮಾಡಿದ್ರು? Pharaoh is innocent. He made a mistake, but he doesn't know the truth. ಫರೋಹನು ತಪ್ಪು ಮಾಡಿದ, ಆದರೆ ಅದು ಮುಕ್ತನಾಗಿದ್ದ, ಅವನಿಗೆ ಗೊತ್ತಿರಲಿಲ್ಲ. Who deserves punishment? ಯಾರು ಶಿಕ್ಷೆಗಾರರಾಗಿದ್ದಾರೆ? Who needs punishment? ಯಾರಿಗೆ ಶಿಕ್ಷೆ ಆಗ್ಬೇಕು? And who got it? ಮತ್ತೆ ಯಾರಿಗೆ ಸಿಕ್ಕಿ? Hello. If you are in God's place, whom you will punish? ನೀವು ದೇವರ ಜಾಗದಲ್ಲಿದ್ದರೆ ನೀವು ಯಾರಿಗೆ ಶಿಕ್ಷೆ Will you ಕೊಡ್ತೀರಾ? punish Abraham? Will you punish Pharaoh? ನೀವು ಫರೋಹನಿಗೆ ಶಿಕ್ಷೆ ಕೊಡ್ತಿದ್ರೆ ಅಬ್ರಹಾಮನಿಗೆ ಶಿಕ್ಷೆ ಕೊಡ್ತೀರಾ? Abraham, Allah. But I think God, is it a justice or injustice? ಅದು ನ್ಯಾಯನ ಅನ್ಯಾಯ? Then why Abraham didn't get it? ಯಾಕೆ ಅಬ್ರಹಾಮನಿಗೆ ಶಿಕ್ಷೆ ಆಗಲಿಲ್ಲ? I will come to it. I will conclude it. Okay, don't worry. ನಾನು ಅವಶ್ಯಕತೆ ಬರ್ತೇನೆ. When God met Pharaoh and told, he called Abraham, take everything and go, take your wife, take all the whatever riches, and you take it and go from this place. ಫರೋಹ ಅಬ್ರಹಾಮನಿಗೆ ಹೇಳ್ತಾನೆ, ನಿನ್ನ ಹೆಂಡತಿ ತೆಗೆದುಕೋ, ಮತ್ತೆ ಇಲ್ಲಿರುವಂತ ಎಲ್ಲವನ್ನೂ ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. You know, such a big mistake, but God didn't consider it. ಇಷ್ಟು ದೊಡ್ಡ ತಪ್ಪು ಆತನು ಮಾಡಿದ, ಆದರೆ ದೇವರು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. Genesis 15th chapter, ಆದಿಕಾಂಡ 15ನೇ ಅಧ್ಯಾಯ verse 6. 6ನೇ ವಚನ. And he believed in the Lord, he counted it to him for righteousness. ಅಬ್ರಹಾಮನು ಕರ್ತನಲ್ಲಿ ನಂಬಿಕೆ ಇಟ್ಟನು,
ಕರ್ತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. Say in Kannada, all of you say in Kannada. ಎಲ್ಲರನ್ನು ಹಿಂದೆ ಹೇಳಿ. ಅಬ್ರಾಮನು ಕರ್ತನಲ್ಲಿ ನಂಬಿಕೆ ಇಟ್ಟನು, ಆತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. ಇನ್ನೊಮ್ಮೆ ಹೇಳಿ. ಅಬ್ರಾಮನು ನೀವು ಬೈಬಲ್ ಓದಿದ್ರೆ ಇನ್ನೊಂದು ಈ ಕಣ್ಣ ಹಿಂದೆ ಹೇಳಿ. ಅಬ್ರಾಮನು ಕರ್ತನಲ್ಲಿ ನಂಬಿಕೆ ಇಟ್ಟನು, ಆತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. Abraham was not righteous. ಅಬ್ರಾಮ ನೀತಿವಂತನಾಗಿರಲಿಲ್ಲ. It was counted him to be righteousness. ಆದರೆ ನೀತಿವಂತಿಕೆ ಎಂಬುದಾಗಿ ಎಣಿಸಿದನು. Abraham had a sin nature. ಅಬ್ರಾಮನಲ್ಲಿ ಪಾಪದ ಸ್ವಭಾವ ಇತ್ತು. But because he believed God's word, he was counted as righteous. ಆತನು ದೇವರ ನಂಬಿಕೆ ಇಟ್ಟ ಕಾರಣ ಅದು ಆತನಿಗೆ ನೀತಿ ಎಂದು ಎಣಿಸಲ್ಪಟ್ಟಿತು. Did Abraham commit mistake? ಅಬ್ರಾಮ ತಪ್ಪು ಮಾಡಿದ್ನ? God did not consider his mistakes. ಆದರೆ ದೇವರು ಆತನ ತಪ್ಪನ್ನು ಗಣನೆಗೆ ತೆಗೆದುಕೊಂಡಿಲ್ಲ. Why God did not consider his mistake? ಯಾಕೆ ದೇವರು ಆತನ ತಪ್ಪನ್ನು ಗಣನೆಗೆ ತೆಗೆದುಕೊಂಡಿಲ್ಲ? Abraham believed God. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು. Abraham believed God. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು. God said, I will bless you. God will bless you. That's enough. ಅಬ್ರಹಾಮನು ದೇವರನ್ನು ಆಶೀರ್ವದಿಸ್ತಾನೆ, ಅದೇ ದೇವರು ಆಶೀರ್ವದಿಸ್ತಾನೆ ಅಷ್ಟೇ. Is he having any qualification to get the blessings? ಆ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಯಾವುದಾದ್ರೂ ಅರ್ಹತೆ ಆತನಿಗೆ ಇತ್ತ? Nothing except faith. ನಂಬಿಕೆಯನ್ನು ಬಿಟ್ಟರೆ. Hallelujah. Okay, let's come to Romans 3rd chapter, verse 28. ರೋಮ 8ನೇ ಅಧ್ಯಾಯ 3rd chapter, 3ನೇ ಅಧ್ಯಾಯ verse 28. 28ನೇ ವಚನ. ರೋಮ 3:28. ರೋಮದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ. Therefore, we conclude that a man is justified by faith without the deeds of the law. ಆದುದರಿಂದ ನ್ಯಾಯ ಪ್ರಮಾಣದ ಕ್ರಿಯೆಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯನು ನೀತಿವಂತನೆಂದು ನಿರ್ಣಯಿಸಲ್ಪಡುವನೆಂಬುದಾಗಿ ನಾವು ತೀರ್ಮಾನಿಸಿಕೊಂಡಿದ್ದೇವಲ್ಲ. Tell in Kannada, all of it tell in Kannada. ಎಲ್ಲ ನನ್ನ ಹಿಂದೆ ಹೇಳಿ. ಆದುದರಿಂದ ನ್ಯಾಯ ಪ್ರಮಾಣದ ಕ್ರಿಯೆಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯನು ನೀತಿವಂತನೆಂದು ನಿರ್ಣಯಿಸಲ್ಪಡುವುದೆಂಬುದಾಗಿ ನಾವು ತೀರ್ಮಾನಿಸಿಕೊಂಡಿದ್ದೇವಲ್ಲ. Romans 3rd chapter 2 years back when I started a grace teaching. ಕೃಪೆಯ ಬೋಧನೆಯನ್ನು ಪ್ರಾರಂಭಿಸಿದಾಗ ನಾನು 2-3 ವರ್ಷಗಳ ಹಿಂದೆ ಈ ವರ್ಷ ತೆಗೆದುಕೊಂಡಿದ್ದೆ. The conclusion says man is justified by faith. ಮನುಷ್ಯನು ನಂಬಿಕೆಯಿಂದಲೇ ಆತನು ತೀರ್ಪು ಹೊಂದುತ್ತಾನೆ, ನಿರ್ಣಯಿಸಲ್ಪಡುತ್ತಾನೆ. Say, I am justified by faith. ನಾನು ನಂಬಿಕೆಯಿಂದಲೇ ನಿರ್ಣಯಿಸಲ್ಪಟ್ಟಿದ್ದೇನೆ. So, for God to bless Abraham, He doesn't see his mistakes. ದೇವರು ಅಬ್ರಹಾಮನನ್ನು ಆಶೀರ್ವದಿಸುವುದಕ್ಕಾಗಿ ಅಬ್ರಹಾಮ ತಪ್ಪುಗಳು ದೇವರು ನೋಡುವುದಿಲ್ಲ. Hallelujah. Everything God prepared. ಎಲ್ಲವೂ ದೇವರು ಸಿದ್ಧ ಮಾಡಿದನು. He believed. ಆತನು ನಂಬಿದನು. For you, He died on the cross. You know, Abraham was not a righteous person. Jesus never died for him. For you and me, Jesus died on the cross. ಅಬ್ರಹಾಮನು ನೀತಿವಂತನಾಗಿರಲಿಲ್ಲ. ಆತನಿಗೋಸ್ಕರ ಯೇಸು ಕ್ರಿಸ್ತನು ಮರಣವನ್ನು ಧರಿಸಲಿಲ್ಲ. ನನಗೋಸ್ಕರ ನಿನಗೋಸ್ಕರ ಯೇಸು ಕ್ರಿಸ್ತನು ಸತ್ತನು. Now today we are justified by faith. ಇವತ್ತು ನಾವು ನಂಬಿಕೆಯಿಂದಲೇ ನಾವು ನೀತಿವಂತರೆಂಬ ನಿರ್ಣಯ ಹೊಂದಿದ್ದೇವೆ. What qualifies me to enjoy the blessings? ನನ್ನನ್ನು ಆಶೀರ್ವಾದ ಆನಂದಿಸುವುದಕ್ಕಾಗಿ ಯಾವುದು ಅರ್ಹತೆಗಳಿದೆ? What makes me to qualify to get it? ಯಾವುದು ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಅರ್ಹತೆಯನ್ನು ಕೊಡುತ್ತದೆ? I believe what God says. ದೇವರು ಏನು ಹೇಳಿದ್ದಾನೋ ಅದನ್ನು ನಾನು ನಂಬುತ್ತೇನೆ. When you believe in the blessings, ಯಾವಾಗ ಆಶೀರ್ವಾದ ಮೇಲೆ ನಂಬಿಕೆ ಇಡ್ತೀರೋ that is enough. ಅದು ಸಾಕು. Hallelujah. When you believe blessings, it is enough. ಯಾವಾಗ ಪಕ್ಕದವರಿಗೆ ಯಾವಾಗ ನೀವು ಆಶೀರ್ವಾದ ನಂಬುತ್ತೀರಿ ಅದು ಸಾಕು. Very simple it is. ಬಹಳ ಸುಲಭ. But our mind is adjusted to ಏದಾದ್ರು ಮಾಡಬೇಕು. ಏನು ಮಾಡಿದಾನ? ದೇವರು ಕೊಡಲ್ಲ. ಅಬ್ರಹಾಂ ಏನು ಮಾಡಿದಾನ?
So if you think, compare you with Abraham, you are 1,000 times better than him. ನೀವು ಅಬ್ರಹಾಮನೊಂದಿಗೆ ಹೋಲಿಕೆ ಮಾಡಿದ್ರೆ ಅಬ್ರಹಾಮಕ್ಕಿಂತ 1000 ಪಟ್ಟು ಉತ್ತಮರಾಗಿದ್ದೀರಿ. You are better than him. ಆತನಿಗಿಂತ ಎಷ್ಟೋ ಉತ್ತಮರಾಗಿದ್ದೀರಿ. God bless you. ಆತನನ್ನು ಆಶೀರ್ವದಿಸಿ. Because he believes in God. ಯಾಕಂದ್ರೆ ಆತನು ದೇವರ ಮೇಲೆ ನಂಬಿಕೆ ಇಟ್ಟನು. Hallelujah. Blessings is a life God wants us to enjoy. ಆಶೀರ್ವಾದದ ಜೀವಿತವೇ ನಾವು ಆನಂದಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. Sin took man away from God. ಪಾಪವು ಮನುಷ್ಯನ ದೇವರಿಂದ ಅಗಲಿಸಿತು. Death ruled mankind. ಮರಣವು ಮನುಷ್ಯನ ಮೇಲೆ ಆಳ್ವಿಕೆ ಮಾಡಿತು. Sickness, poverty, everything came. ಬಡತನ, ರೋಗ ಎಲ್ಲ ಬಂತು. Now, when we were in that condition, miracle is needed. ಆ ಪರಿಸ್ಥಿತಿಯಲ್ಲಿ ಇರುವಾಗ ನಮಗೆ ಅದ್ಭುತಗಳ ಅವಶ್ಯಕತೆ ಇದೆ. God restores us. ನಾವು ದೇವರು ನಮಗೆ ತಿರುಗಿ ತರ್ತಾನೆ. When we are with God, ದೇವರೊಂದಿಗೆ ನಾವು ಇರುವಾಗ I will say the blood of Jesus brought us nearer to God. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ದೇವರ ಸಮೀಪಕ್ಕೆ ತಂದಿದೆ. Hallelujah. Say the blood of Jesus Christ has brought me nearer to God. ಯೇಸು ಕ್ರಿಸ್ತನ ರಕ್ತ ನನ್ನನ್ನು ದೇವರ ಸಮೀಪಕ್ಕೆ ತಂದಿದೆ. Now I can live as if Adam and Eve lived in the Garden of Eden. ಈಗ ನಾನು ಆದಾಮ ಹವ್ವಳು ಏದೇನ್ ತೋಟದಲ್ಲಿ ಹೇಗೆ ಜೀವಿಸಿದರು ಹಾಗೆ ಜೀವಿಸಬಹುದು. I can live as if how Israelites lived in land flowing with the honey and milk. ನಾನು ಇಸ್ರಾಯೇಲರು ಹಾಲು ಜೇನು ಹರಿಯುವಂತ ಪದ ಹೇಗೆ ಜೀವಿಸಿದರು ಹಾಗೆ ಜೀವಿಸಬಹುದು. That is what Jesus meant, abundant life. ಅದೇ ಯೇಸು ಕ್ರಿಸ್ತನು ಹೇಳ್ತಾನೆ ಸಮೃದ್ಧಿಯಾದ ಜೀವಿತ ಅಂದ್ರೆ ಅದೇ. Hallelujah. No sweat, ಅಲ್ಲಿ ಬೆವರಿಲ್ಲ, no sickness, ರೋಗವಿಲ್ಲ, no financial restrictions. ಯಾವುದೇ ಹಣಕಾಸಿನ ಒತ್ತಡವಿಲ್ಲ. Always more, always plenty, always healthy. ಯಾವಾಗಲೂ ಹೆಚ್ಚಾಗಿದೆ, ಸಮೃದ್ಧಿಯಾಗಿದೆ, ನಾವು ಆರೋಗ್ಯದಲ್ಲಿ. Say always healthy, always plenty, always more. ಯಾವಾಗಲೂ ಆರೋಗ್ಯವಾಗಿ, ಯಾವಾಗಲೂ ಹೆಚ್ಚಾಗಿರುವುದು, ಯಾವಾಗಲೂ ಸಮೃದ್ಧಿಯಲ್ಲಿ ಜೀವಿಸುತ್ತೇವೆ. Hallelujah. Why? ಯಾಕೆ? We have decided to live on the blessings. ಯಾಕಂದ್ರೆ ನಾವು ಆಶೀರ್ವಾದದ ಮೇಲೆ ಜೀವಿಸುವುದಕ್ಕಾಗಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. Hallelujah. You know, all we need is we should understand. Pray God should open our eyes of understanding to know the blessings. What is our blessing? ನಾವು ಪ್ರಾರ್ಥನೆ ಮಾಡಬೇಕು ಇಷ್ಟೇ, ದೇವರು ನಮ್ಮ ಅರ್ಥ ಮಾಡಿಕೊಳ್ಳುವ ತೆರೆಯಬೇಕು, ಆಶೀರ್ವಾದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. You know, I told you Abraham brought his nephew with him. ನಾನು ನಿಮಗೆ ಹೇಳಿದೆ ಅಬ್ರಹಾಮನು ಆತನ ತಮ್ಮನ ಮಗದಲ್ಲಿ ಕರ್ಕೊಂಡು ಬಂದಿದ್ದ. So he obeyed, not fully obeyed. ಆತನು ವಿಧೇಯನಾದ, ಅದು ಪರಿಪೂರ್ಣವಾಗಿಲ್ಲ. We also do it. ನಾವು ಸಹ ಅದು ಮಾಡ್ತೇವೆ. But that doesn't change God's heart. ಆದರೆ ಇದು ದೇವರು ಬದಲಾಯಿಸುವುದಿಲ್ಲ. Bible says Abraham's servants and Lord's servants fought with each other. ಅದು ವಾಕ್ಯ ಹೇಳ್ತಾರೆ ಅಬ್ರಹಾಮನ ಆಳುಗಳು ಮತ್ತು ಲೋಟನ ಆಳುಗಳು ಜಗಳವಾಡಿದರು. He said, do whatever you want. Let's not fight. Go whatever you want to take. ಅಬ್ರಹಾಮ ಹೇಳ್ತಾನೆ ಜಗಳ ಆಡೋದು ಬೇಡ, ಏನ್ ಬೇಕಾದ್ರೂ ಮಾಡಿ. This guy took Sodom and Gomorrah. There was a lot of water, so much greenery. Everything is fine. ಆತನು ಸೊದೋಮ್ ಗೋತ್ರ ಯಾಕಂದ್ರೆ ಅಲ್ಲಿ ನೀರಾವರಿ ಇತ್ತು, ಚೆನ್ನಾಗಿತ್ತು ಆ ಪ್ರದೇಶ. Hallelujah. What Abraham took? ಅಬ್ರಹಾಮ ತೆಗೆದುಕೊಂಡ Dry land. ಒಣಗಿದ ಭೂಮಿ. That dry land, blessings converted as a land flowing with honey and milk. ಅದೇ ಒಣಗಿದ ಭೂಮಿ ಆಶೀರ್ವಾದ ನಿಮಿತ್ತವಾಗಿ ಹಾಲು ಜೇನು ಹರಿಯುವಂತ ಪ್ರದೇಶವಾಯಿತು. It's not one time incident. ಅದು ಒಂದೇ ಕ್ಷಣದ ಒಂದು ಸಂಗತಿ ಅಲ್ಲ. It's not the fraction of second nothing happened. ಕ್ಷಣದಲ್ಲಿ ಅದು ಆಗುದಲ್ಲ, But it happened. ಅದು ಆಯ್ತು. Hallelujah. If God can turn the dry land as a land flowing with honey and milk, ಒಣಗಿದ ಭೂಮಿಯನ್ನು ಹಾಲು ಜೇನು ಹರಿಯುವಂತ ಪ್ರದೇಶವಾಗಿ ಮಾಡೋ ದೇವರು ಶಕ್ತನಾದರೆ, God has the blessing has done it. ಆಶೀರ್ವಾದ ಆತನು ಮಾಡಿ ಮುಗಿಸಿದ್ದಾನೆ. That's the power of blessing. ಅದು ಆಶೀರ್ವಾದದ ಶಕ್ತಿಯಾಗಿದೆ. But for you and me, ನನಗೂ ನಿನಗೂ there is no need for God to turn anything. ದೇವರಿಗೆ ಏನನ್ನು ಬದಲಾಯಿಸುವುದಕ್ಕೆ ಅವಶ್ಯಕತೆ ಇಲ್ಲ. Because you are already into the land flowing with honey and milk. ಯಾಕಂದ್ರೆ ಈಗಾಗಲೇ ನೀವು ಹಾಲು ಜೇನು ಹರಿಯುವಂತ ಪ್ರದೇಶದಲ್ಲಿ ಇದ್ದೀರಿ. ಇಷ್ಟು ಕಷ್ಟ ಆಗ್ತದೆ ಅನ್ಕೋತೀವಿ. ನಾವೇನ್ ಮಾಡ್ತೀವಿ? ದೇವರೇ ಮಾಡಿ ದೇವರೇ ಮಾಡಿ ದೇವರೇ. We want God to change. We want God to change. God to do something. God to do something. ನಾವು ಬಯಸ್ತೇವೆ ದೇವರು ಏನಾದ್ರು ಬದಲಿಸಬೇಕು, ದೇವ್ರು ಮಾಡಬೇಕು ಎಂಬುದಾಗಿ ನಾವು ಬಯಸ್ತೇವೆ. Sometimes I have a problem. You have a lot of problem when you go for prayer meetings. ಅದಕ್ಕಾಗಿ ನಾವು ಪ್ರಾರ್ಥನೆ ಕೂಟಕ್ಕೆ ಹೋದಾಗ ನಮ್ಗೆ ತುಂಬಾ ಸಮಸ್ಯೆ ಆಗ್ತದೆ. Here yesterday full of people are praying. ಆಶೀರ್ವದಿಸು. I want to close my ears like this. ನಿನ್ನೆ ದಿನ ಎಲ್ಲರೂ
ಆಶೀರ್ವದಿಸು ಆಶೀರ್ವದಿಸುವ ಪ್ರಾರ್ಥನೆ ಮಾಡ್ತಾ ನನಗೆ ಅನಿಸ್ತಾ ಕಿವಿಗಳು It's ಮುಚ್ಕೋಬೇಕು. better to close. ಅದು ಕಿವಿಗಳು ಮುಚ್ಕೊಳ್ಳೋದು ಉತ್ತಮ. By mistake, it should not come in your mind. Ashivadisu, you should not say. ತಪ್ಪಾಗಿಯೂ ಸಹ ನಿಮ್ಮ ಬಾಯಿಂದ ಬರಬೇಕು ಆಶೀರ್ವದಿಸು ಎಂಬ ಪದ ಬರಬಾರದು. You are not blessed. ನೀವು ಈಗಾಗಲೇ ಆಶೀರ್ವಾದ ಹೊಂದಿದ್ದೀರಿ. Say, I am blessed. ನಾನು ಆಶೀರ್ವಾದ ಹೊಂದಿದ್ದೇನೆ. I am already in land with the honey and milk. ನಾನು ಈಗಾಗಲೇ ಹಾಲು ಜೇನು ಹರಿಯುವ ಪ್ರದೇಶದಲ್ಲಿದ್ದೇನೆ. ನಾನು ಈಗಾಗಲೇ ಹಾಲು ಜೇನು ಹರಿಯುವ ಪ್ರದೇಶದಲ್ಲಿದ್ದೇನೆ. ಒಂದೇ ಒಂದು ರಿಕ್ವೆಸ್ಟ್. ಮನ್ನ ಕುರಿತಾಗಿ ಹಾಡಬೇಕು. Stop it. Why for you and me then? ನನಗೆ ನಿಮಗೆ ಯಾಕೆ ಅದು? You want to sing? ನಿಮಗೆ The ಹಾಡಬೇಕಾ? problem is, then if I don't sing about that, if I don't sing that song, what song is there to sing? ಆ ಹಾಡುಗಳು ಹಾಡದಿದ್ರೆ ಮತ್ತೆ ಯಾವ ಹಾಡುಗಳಿದೆ ಹಾಡಲಿಕ್ಕೆ? Compose songs. ನೀವು ನಿಮ್ಮದೇ ಆದಂತ ಹಾಡು ರಚಿಸಿ. Compose about land flowing with the honey and milk. ಹಾಲು ಜೇನು ಹರಿಯುವ ಪ್ರದೇಶದ ಕುರಿತಾಗಿ ಹಾಡು ರಚಿಸಿ. Amen. Are you here? Blessing takes you beyond all the human possibilities. You will see it. When you start ಮನುಷ್ಯನ believing. ಸಾಧ್ಯತೆಗಳಿಗಿಂತ ಹೆಚ್ಚಾಗಿ ಆಶೀರ್ವಾದ ಅದರ ಮೇಲೆ ನಿಮಗೆ ತೆಗೆದುಕೊಂಡು ಹೋಗ್ತದೆ. Hallelujah. Houses which you have not built, you will possess it. ನೀವು ಕಟ್ಟದೇ ಇರುವಂತ ಮನೆಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ಳುತ್ತೀರಿ. Businesses which you have not started it, you will possess it. ನೀವು ಪ್ರಾರಂಭ ಮಾಡದೇ ಇರುವಂತ ವ್ಯಾಪಾರಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ಳುತ್ತೀರಿ. In those days, they have made garden, they gave in their hand. The people have developed a garden and gave in Israel's ಆ hand. ದಿನಗಳಲ್ಲಿ ಜನರು ಆ ತೋಟವನ್ನು ಮಾಡಿ ಅವರಿಗೆ ಕೊಟ್ಟಿದ್ದರು. Yesterday I heard one testimony. ನೆನ್ನೆ ನಾವು ಒಂದು ಸಾಕ್ಷ್ಯನ ಕೇಳಿದ್ವಿ. There is a pastor. ಪಾಸ್ಟರ್ ಇದ್ದ. Imagine 2 shopping malls he purchased. ಆತನು 2 ಶಾಪಿಂಗ್ ಮಾಲ್ ಅನ್ನು ಖರೀದಿಸಿದನಂತೆ. Hello. He has not built it. ಅದನ್ನು ಆತನು ಕಟ್ಟಲಿಲ್ಲ. Somebody built, now he purchased it. ಯಾರು ಕಟ್ಟಿದರು ಆತನು ಈಗ ಖರೀದಿಸಿದನು. I said, what a blessing it is. ಎಂತ ಆಶೀರ್ವಾದ. Hallelujah. Land flowing with honey and milk. ಹಾಲು ಜೇನು ಹರಿಯುವಂತ ಪ್ರದೇಶ. We will see more. ಅದು ಹೆಚ್ಚಾಗಿ ನೋಡುವ. So, how you are going to live? Which ಹೇಗೆ life? ಜೀವಿಸ್ತೀರಿ? Live by miracles, live by blessings. ಅದ್ಭುತಗಳ ಮೇಲೆ ಜೀವಿಸ್ತೀರಾ ಆಶೀರ್ವಾದಗಳ ಮೇಲೆ? Miracles is needed, ಅದ್ಭುತಗಳು ಬೇಕು. not for you, ನಿನಗಾಗಿ ಅಲ್ಲ. through you for others. ನಿನ್ನ ಮೂಲಕ ಬೇರೆಯವರಿಗೆ. Hallelujah. Again I'm saying miracles is, we have to demonstrate miracles. ನಾವು ಅದ್ಭುತಗಳನ್ನು ನಾವು ತೋರಿಸಬೇಕು. Why? ಯಾಕೆ? They should come to Jesus. ಅವರು ಯೇಸು ಕ್ರಿಸ್ತನ ಕಡೆ ಬರಬೇಕು. Say in English, all the miracles will happen through me for others. ಎಲ್ಲಾ ಅದ್ಭುತಗಳು ನನ್ನ ಮೂಲಕ ಬೇರೆಯವರಿಗೋಸ್ಕರ ನಡೆಯುತ್ತದೆ. Actually, don't stand. ನಾವೆಲ್ಲ I want you to just look at your hand. ಎಲ್ಲರೂ ನಮ್ಮ ಕೈಗಳನ್ನು ಮೇಲೆ ಎಲ್ಲ ನಿಮ್ಮ ಕೈಗಳನ್ನು ಮೇಲೆ Blessings of the Lord. ದೇವರ ಆಶೀರ್ವಾದಗಳು. Blessings of the Lord. I'm not going to pray for your blessings ನಿಮ್ಮ ಆಶೀರ್ವಾದಗಳಿಗೋಸ್ಕರ ಪ್ರಾರ್ಥಿಸುವುದಿಲ್ಲ. because you already have a blessing. ಯಾಕಂದ್ರೆ ಈಗಾಗಲೇ ನಿಮಗೆ ಆಶೀರ್ವಾದಗಳು ಉಂಟು. May God open your eyes of understanding. ದೇವರು ನಿಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳನ್ನು ತೆರೆಯಿರಿ. May God open your eyes of understanding. ದೇವರು ನಿಮ್ಮ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳನ್ನು ತೆರೆಯಿರಿ. May God help us to renew our minds, ದೇವರು ನಮ್ಮ ಮನಸ್ಸನ್ನು ನೂತನ ಮಾಡಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಿ. to live in abundance, ಸಮೃದ್ಧಿಯಾದ ಜೀವಿತದಲ್ಲಿ to ಜೀವಿಸುವುದಕ್ಕಾಗಿ, live in plenty, ಹೆಚ್ಚಾಗುವುದರಲ್ಲಿ ಜೀವಿಸುವುದಕ್ಕಾಗಿ, to live a sickness-free life. ರೋಗರಹಿತವಾದ ಜೀವಿತ ಜೀವಿಸುವುದಕ್ಕಾಗಿ. You have to possess your inheritance. ನಿಮ್ಮ ಸ್ವಾಸ್ಥ್ಯವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. Blessings has already made you rich. ಆಶೀರ್ವಾದಗಳು ಈಗಾಗಲೇ ನಿಮ್ಮನ್ನು ಶ್ರೀಮಂತರಾಗಿ ಮಾಡಿದೆ. Pray, God will help you to possess your blessings. Riches. ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕಾಗಿ ಸಹಾಯ ಮಾಡಿ. I want you to pray, just look to God, how you can speak blessings in your life. ದೇವರ ಕಡೆಗೆ ನೋಡಿ ಹೇಗೆ ನಿಮ್ಮ ಆಶೀರ್ವಾದಗಳನ್ನು ಮಾತನಾಡಬಹುದು.
blessing is spoken for you. You have to speak the blessing. ನೀವು ಆ ಆಶೀರ್ವಾದಗಳನ್ನು ಮಾತನಾಡಬೇಕಂದ್ರೆ ಆಶೀರ್ವಾದದ ದೇವರ ದಯೆಯನ್ನು ಮಾತನಾಡಬೇಕು. Possess it by speaking. ನೀವು ಅದನ್ನು ಮಾತನಾಡುವ ಮೂಲಕ ಸ್ವಾಧೀನ ಮಾಡಿಕೊಳ್ಳುತ್ತೀರಿ. Not by crying, not by asking. We speak and we get it. ಕೇಳುವುದರಿಂದ ಅಳುವುದರಿಂದ ಅಲ್ಲ, ಕೇವಲ ಮಾತನಾಡುವುದರಿಂದ ನಾವು When we speak, name anything, it will be manifested in the natural realm. ಯಾವುದೇ ಆದ ಆಶೀರ್ವಾದ ಹೆಸರು ಮಾಡಿರಿ, ಅದು ಕಾಣುವಂತ ಲೋಕದಲ್ಲಿ ಅದು ನಮಗೆ ಕಂಡು ಬರ್ತದೆ. Oh, we thank you, Jesus. Father, I pray in the name of Jesus. ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Open our eyes of understanding. ನಮ್ಮ ಅರ್ಥ ಮಾಡಿಕೊಳ್ಳುವಂತ ಕಣ್ಣುಗಳನ್ನು ತೆರೆಯಿರಿ. We thank you for all the miracles you have done for us. ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲಾ ಅದ್ಭುತಗಳಿಗಾಗಿ ನಿಮಗೆ ಸ್ತೋತ್ರ. We thank you. ನಾನು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. God, I pray the grace of God will be so much. ದೇವರ ದಯೆ ಎಷ್ಟು ಹೆಚ್ಚಾಗಿದೆ ಅಂದರೆ The original will of God. ದೇವರ ನಿಜವಾದಂತ ಒಂದು ಯೋಜನೆ. Just like Garden of Eden. ಏದೇನ್ ತೋಟದ ಹಾಗೆ. Everyone will have a fellowship with you. ಹಾಗೆ ಎಲ್ಲರೂ ನಿನ್ನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುತ್ತಾರೆ. Everyone will live in blessings. ಪ್ರತಿಯೊಬ್ಬರು ಆಶೀರ್ವಾದದಲ್ಲಿ ಜೀವಿಸುತ್ತಾರೆ. No one will fall sick. ಒಬ್ಬರು ಕೂಡ ಅನಾರೋಗ್ಯದಲ್ಲಿ ಬೀಳುವುದಿಲ್ಲ. No one needs, Lord, I declare, no one needs miracle for healing. ಯಾರಿಗೂ ಕೂಡ ಈ ಸ್ವಸ್ಥತೆ ಎಂಬ ಅದ್ಭುತಗಳಿಗೋಸ್ಕರ ಕಾಯುವುದಿಲ್ಲ. Because they will live in a good health. ಯಾಕಂದ್ರೆ ಅವರು ಒಳ್ಳೆ ಆರೋಗ್ಯದಲ್ಲಿ ಜೀವಿಸುತ್ತಾರೆ. I speak sickness free life in the name of Jesus. ಯೇಸುವಿನ ನಾಮದಲ್ಲಿ ರೋಗರಹಿತವಾದ ಜೀವಿತವನ್ನು ಮಾತನಾಡುತ್ತೇನೆ. I speak abundance in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಸಮೃದ್ಧಿಯಾದ ಜೀವಿತವನ್ನು I ಮಾತನಾಡುತ್ತೇನೆ. speak always more than enough experience they'll have in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಸಾಕಾಗುವುದಕ್ಕಿಂತ ಹೆಚ್ಚಾದಂತ ಒಂದು ಜೀವಿತ ಅವಳ ಇರುತ್ತದೆ ಯೇಸುವಿನ ನಾಮದಲ್ಲಿ. Thank you for providing. ಅದನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. Thank you for providing. ಅದನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. I declare every blessing will be manifested in the natural realm in the name of Jesus. ಎಲ್ಲಾ ಆಶೀರ್ವಾದಗಳು ಕಾಣುವಂತ ಲೋಕದಲ್ಲಿ ಅದು ಕಂಡು ಬರುತ್ತದೆ ಯೇಸುವಿನ ನಾಮದಲ್ಲಿ. They will possess it to come. ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. Thank you, your grace has provided. ನಿನ್ನ ಕೃಪೆ ಅದನ್ನು ಒದಗಿಸಿಕೊಡುತ್ತದೆ. By faith they will possess it. ನಂಬಿಕೆಯಿಂದ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. In Jesus' name. ಯೇಸುವಿನ ನಾಮದಲ್ಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್.